ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ವಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೇರಂಶವಿಪ್ಲಾವಯನ್ವಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ನಮ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 117ನೆಯ ಪ್ರವಚನ. ಧರ್ಮರಾಜನಿಗೆ ಭೀಷ್ಮರು ಹೇಳುವ ರಾಜವೃತ್ತ, ಅದು ಅನೇಕ ರಾಜರ ಹಿನ್ನೆಲೆಯಲ್ಲಿ. ಹಾಗಾಗಿ ಇಲ್ಲಿ ಮತ್ತೆ ವಾಮದೇವ ಋಷಿಗಳು ಹೇಳಿದ ಮತ್ತೆ ಕೆಲವು ಉದ್ಧಾರಗಳ ಬಗ್ಗೆ, ಮಾತುಗಳ ಬಗ್ಗೆ ಭೀಷ್ಮರು ಚಿಂತನೆ ಕೊಡುತ್ತಾರೆ. ಬಹಳ ಸುಂದರವಾದ, ಅನೇಕ ನೆಲೆಯಲ್ಲಿ ರಾಜನಂತೆ ಬದುಕಬಹುದಾದ ಕೆಲವು ಮೌಲ್ಯಗಳ, ಸಾಮಾನ್ಯ ಮೌಲ್ಯಗಳ ಚಿಂತನೆಗಳು ರಾಜನಿಗಂತೂ ವಿಶೇಷ ಆಗಿರ್ತದೆ ಅಂತಷ್ಟೇ. ಹೀಗಾಗಿ ಯತ್ರ ಅಧರ್ಮಂ ಪ್ರಣಯತೆ ದುರ್ಬಲೇ ಬಲವತ್ತರಃ ತಾಂ ವೃತ್ತಿಮುಪಜೀವಂತಿ ಯೇ ಭವಂತಿ ತದನ್ಮಯಾಃ ರಾಜಾನಂ ಅನುವರ್ತಂತೆ ತಂ ಪಾಪಾಭಿಪ್ರವರ್ತಕಂ ಅವಿನೀತ ಮನುಷ್ಯಂ ತತ್ ಕ್ಷಿಪ್ರಂ ರಾಷ್ಟ್ರಂ ವಿನಶ್ಯ. ಒಬ್ಬ ರಾಜ, ಅವನು ಬಲಿಷ್ಠನೇ. ಅವನೊಮ್ಮೆ ದುರ್ಬಲನ ಮೇಲೆ ತನ್ನ ದರ್ಪವನ್ನು ತೋರಿಸಿಬಿಟ್ರೆ ಸತ್ಯ ಅಲ್ಲ, ಧರ್ಮ ಅಲ್ಲ. ಯತ್ರ ಅಧರ್ಮಂ ಪ್ರಣಯತೆ. ಹಾಗಿದ್ದಾಗ ಅವನೇನು ಬಲಿಷ್ಠ ಅಲ್ಲ ಹೇಳಿಕೊಂಡು ರಾಜ ಜೋರಾಗಿ ಆತನ ಮೇಲೆ ಅಧರ್ಮ ಪ್ರವೃತ್ತಿಯನ್ನು ತೋರಿಸಿಬಿಟ್ರೆ ಏನಾಗುತ್ತೆ? ದುರ್ಬಲನನ್ನು ಒಪ್ಪಿಕೊಳ್ಳುವವರು ಇರ್ತಾರೆ, ರಾಜನನ್ನು ಮೆಚ್ಚಿಕೊಳ್ಳುವವರು ಇರ್ತಾರೆ. ಹೀಗಾಗಿ ಎರಡು ಕಡೆಯಲ್ಲಿ ಅನುಯಾಯಿಗಳು ಇರ್ತಾರೆ. ಇಲ್ಲಿ ಅಧರ್ಮವನ್ನು ಒಬ್ಬನ ಮೇಲೆ ಹೇರಿಸಿಕೊಂಡಾಗ ಅದೇ ನಮೂನೆಯನ್ನೇ ಉಳಿದವರು ಕಲಿತಾರೆ. ಅವರು ದುರ್ಬಲ ಮೇಲೆ ರಾಜರಂತೆ ದರ್ಪವನ್ನು ತೋರಿಸ್ತಾರೆ. ಇಷ್ಟೇ ಅಲ್ಲದೆ ದುರ್ಬಲನನ್ನು ಒಪ್ಪಿಕೊಂಡು ಬಂದವರು ಇರ್ತಾರೆ, ರಾಜನ ಕ್ರೌರ್ಯವನ್ನು ಗುರುತಿಸ್ತಾರೆ. ಹೀಗಾಗಿ ಇತ್ತ ತಪ್ಪು ಮಾಡುತ್ತಿರುವ ರಾಜನನ್ನು ಅನುಸರಿಸುವವರು, ಅವನು ಪಾಪಿಯನ್ನು ಒಪ್ಪಿಕೊಳ್ಳುವವರು, ಇದರಿಂದಾಗಿ ಮತ್ತಷ್ಟು ರಾಜ ಬೆಳೀತಾನೆ. ಇಂತಹ ಅವಿನೀತ ಮನುಷ್ಯಂ, ತಪ್ಪು ಒಪ್ಪಿಕೊಳ್ಳದೆ ತಪ್ಪು ನಡೆಸುತ್ತಿದ್ದು ದುರ್ಬಲನ ಮೇಲೆ ಹೆಚ್ಚು ಆಕ್ರಮಣಕಾರಿಯಾದ ರಾಜನನ್ನು, ಅವನನ್ನು ಅನುಸರಿಸುವ ಮಂದಿಯಿಂದಾಗಿ ರಾಷ್ಟ್ರ ಏನಾಗುತ್ತೆ? ತನ್ನಷ್ಟಕ್ಕೆ ದುರ್ಬಲರ ಮೇಲಿನ ದೌರ್ಜನ್ಯಕ್ಕೆ ಇಡೀ ದೇಶ ತತ್ತರಿಸಿ ಹೋಗಿ ರಾಷ್ಟ್ರ ಹಾಳಾಗುತ್ತೆ ಅಂತ. ಯದ್ವೃತ್ತಿಂ ಉಪಜೀವಂತಿ, ನೋಡಿ, ಯದ್ವೃತ್ತ ಉಪಜೀವಂತಿ ಪ್ರಕೃತಿಸ್ಥಸ್ಯ ಮಾನವಾಹ. ಒಬ್ಬ ಸರಿಯಾಗಿದ್ದಾನೆ, ಬಹಳ ಚೆನ್ನಾಗಿದ್ದಾನೆ, ಪ್ರಕೃತಿ ಸಹಜವಾಗಿಯೇ ತದ್ ವ್ಯವಸ್ಥೆಯಲ್ಲೇ ತನ್ನತನವನ್ನು ನೋಡಿಕೊಳ್ಳುತ್ತಾನೆ. ಆಗ ತುಂಬ ಜನ ಅವನ ಬೆಂಗಾವಲಲ್ಲಿ ಇರ್ತಾರೆ, ಬಂದು ಸೇರುತ್ತಾರೆ. ತದೈವ ವಿಷಮಸ್ತಸ್ಯ ಸ್ವಜನೋ ಅಭಿನಮರ್ಶ್ಯ. ಅದೇ ಅವನು ತಪ್ಪಾಗಿ ನಿಂತಾಗ ಅವನ ಮನೆ ಮಂದಿಯೇ ವಿರೋಧಿಸ್ತಾರೆ.
ಅದರಿಂದ ಸಹಜವಾಗಿ ಇದ್ದಾಗ ಜನ ಬೆಂಬಲಿಸುವುದು ಜಾಸ್ತಿ. ಅದೇ ಅಸಹಜತೆಯಲ್ಲಿ ಬಂದಾಗ ಮನೆಯ ಮಂದಿಯೇ ವಿರೋಧಿಗಳಾಗ್ತಾರೆ ಎನ್ನುವುದು ನೆನಪಿಟ್ಟುಕೊಳ್ಳಿ. ಇದರಿಂದ ಏನಾಗುತ್ತೆ, ತಪ್ಪು ಮಾಡ್ತಾ ಇದ್ದವನನ್ನು ಮನೆ ಒಪ್ತಾರೆ ಅಂತ ಹೇಳಬೇಡಿ, ಇಡೀ ದೇಶವೇ ವಿರೋಧದಲ್ಲಿ ಆಗಿ ದೇಶವೇ ಒಂದು ದೃಷ್ಟಿಯಿಂದ ಹಾಳಾಗಿ ಹೋಗುವ ಸಾಧ್ಯತೆ ಇದೆ ಅಂತ. ಇಲ್ಲ ಪ್ರಬಲತೆ ಅಂದ್ರೆ ಅದುವೇ ಅರ್ಥ ಹೇಳಿದ್ರೆ ಇಲ್ಲಿ ಹೇಳುತ್ತಾರೆ, ಚೌಕಟ್ಟು ಎಲ್ಲಿರ್ತದೆ ಅಂತ. ಸಾಹಸ ಪ್ರಕೃತಿ ಹತ್ರ ಕಿಂಚಿತ್ ದುರ್ಬಲಮಾಚದೆ. ಎಲ್ಲೇ ಒಂದು ಸ್ವಲ್ಪ ಸಾಹಸ ಮಾಡಿದಂತ ಇಟ್ಕೊಳ್ಳೋಣ. ಸಾಹಸ ಅಂದ್ರೆ ಏನು ತಿಳ್ಕೊಂಡ್ರೆ, ಏನೋ ಸಾಹಸ ಮಾಡ್ತಾರೆ ಪರವಾಗಿಲ್ಲ ಅಂತ ತಿಳ್ಕೊಳ್ಬೇಡಿ. ಇವರು ಹೇಳುತ್ತಾರೆ, ಶಾಸ್ತ್ರವನ್ನು ದಾಟಿ ಮಾಡುವ ಕರ್ಮ ಇದು ಸಾಹಸ. ಮನುಷ್ಯನ ಸಾಹಸ ಎಲ್ಲಿ ಉಂಟು ಕೇಳಿದ್ರೆ, ಅವನ ಚೌಕಟ್ಟನ್ನು ತಪ್ಪಿಸಿಕೊಂಡು ಮಾಡತಕ್ಕಂತಹ ಏನೊಂದು ಉಸಾಬರಿ ಇರ್ತದೆ, ಅದು ಸಾಹಸ ಆಗ್ತದೆ. ಹೀಗಾಗಿ ಯಾರಾದ್ರೊಬ್ಬ ರಾಜ ಅಥವಾ ಯಾವನೋ ಸಾಹಸ ಪಟ್ಟರೆ, ಶಾಸ್ತ್ರವನ್ನು ತಪ್ಪಿಸಿ ಮಾಡಿದರೆ, ಅಶಾಸ್ತ್ರ ಲಕ್ಷಣೋ ರಾಜ ಕ್ಷಿಪ್ರಮೇವ ವಿನಶ್ಯತೆ. ಒಂದಲ್ಲ ಒಂದು ದಿನ ಅವನಿಗೆ ಶಾಸ್ತ್ರ ಬೇಲಿ ಹಾಕ್ತದೆ, ದಂಡನೆಯನ್ನು ಕೊಡುತ್ತದೆ, ಕಟ್ಟಿ ಹಾಕ್ತದೆ, ಜನರು ಕುಟ್ಟಿ ಬಿಡುತ್ತಾರೆ. ಆದ್ರಿಂದ ಎಲ್ಲಿಯೂ ಯಾವತ್ತೂ ಸಹ ಸಂವಿಧಾನವನ್ನು, ಚೌಕಟ್ಟನ್ನು, ನಿಯಮಾವಳಿಗಳನ್ನು, ಯಮದಂಡವನ್ನು ತಪ್ಪಿಸಿ ಹೋಗುವಂತಿಲ್ಲ, ಅದನ್ನು ಬೀಳಿಸಿ ಹರಿದು ದಾಟುವಂತಿಲ್ಲ. ಹಾಗಾಗಿ ಸಾಹಸಂಕಾಶಿ ಅಂತ ಸಾಹಸ ಮಾಡಬೇಡಿ, ಶಾಸ್ತ್ರದ ಗೆರೆಯನ್ನು ಮುರಿಯಬೇಡಿ ಅಂತ. ಒಂದಲ್ಲ ಒಂದು ದಿನ ಶಾಸ್ತ್ರವನ್ನು ಅದು ಮೇಲೆದ್ದು ಬಂದಾಗ ಈತ ಎದುರಿಸಬೇಕಾಗ್ತದೆ. ಜನರು ಅದನ್ನು ಗಟ್ಟಿ ಇಟ್ಕೊಳ್ಳುತ್ತಾರೆ. ಸದ್ವೃತ್ತ ಚರಿತಾಂ ವೃತ್ತಿಂ ನೋಡಿ, ಕ್ಷತ್ರಿಯ ನಾನು ವರ್ತತೆ ಜಿತಾನಾಂ ಅಜಿತಾನಾಂ. ಕ್ಷತ್ರಧರ್ಮದ ಪೈದು ಸಹ ಇವನು ಯಾರನ್ನೇ ಬೇಕಾದ್ರೂ ಸೋಲಿಸಲಿ, ಯಾರನ್ನು ಬೇಕಾದ್ರೂ ಗೆದ್ದು ಬರಲಿ, ಎಂಥವರೇ ಇರಲಿ, ಅವರ ಮೇಲೆ ಇವನು ಅಧಿಕೃತವಾದ ಸಜ್ಜನರು ಹಿಂದಿನಿಂದ ಬಂದ ನಡೆಯನ್ನಷ್ಟೇ ನಡೆಸಬೇಕು ಹೊರತು ಅವರ ಮೇಲೆ ದೌರ್ಜನ್ಯವನ್ನು ತೋರಿಸಲಿಕ್ಕಿಲ್ಲ. ರಾಜ ವೈರಿಗಳನ್ನು ಗೆದ್ದು ಬಂದಿದ್ದರೂ ಹಿಂದಿನವರು ಹೇಗೆ ನಡೆದುಕೊಂಡಿದ್ದಾರೆ, ರಾಜ ಮಹಾರಾಜರುಗಳು ವೈರಿ ಪಡೆಗಳ ಮೇಲೆ ಎಂತಹ ಕರುಣೆಯನ್ನು, ಪ್ರಾಣಭಿಕ್ಷೆಗಳನ್ನು ಹೀಗೆಲ್ಲ ನಡೆಸಿಕೊಡ್ತಾರೆ, ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಉಂಟು ಅಂತಾನೆ. ಬಹಳ ಚೆನ್ನಾಗಿರಬೇಕು ರಾಜ ಅಂತ. ಯಾಕೆಂದ್ರೆ ಒಂದೇ ಮಾತು ಹೇಳುತ್ತಾನೆ ಇಲ್ಲಿ ವಾಮದೇವ, ದುಷಂತಂ ಕೃತ ಕಲ್ಯಾಣಂ ಗೃಹೀತ್ವ ನೃಪತಿ ರಣೆ ಯೋಹ ಯಹ ಸ ಮಾನಯತೆ ಯೋನ ಮಾನಯತೆ ದ್ವೇಷಾತ್ ಕ್ಷತ್ರಧರ್ಮ ತಪೇತು. ಕ್ಷತ್ರಿಯ ಧರ್ಮದಲ್ಲಿ ಒಂದು ಅನೇಕ ಆಯಾಮಗಳಿವೆ. ಒಬ್ಬ ದ್ವೇಷಿ, ಒಂದು ರಾಜನಿಗೆ ಒಂದು ರಾಜ ಆಗುವುದಿಲ್ಲ. ಯಾರೋ ಒಬ್ಬ ಯುದ್ಧದಲ್ಲಿ ಸೋಲ್ತಾನೆ, ಕೈದಿ ಆಗ್ತಾನೆ, ಹಿಡ್ಕೊಂಡು ಬರ್ತಾನೆ. ಏನ್ ಮಾಡ್ಬೇಕು ಅವನನ್ನು? ಅವನು ಎಂತ ರಾಜ ಇದ್ದಾನೆ ಕೇಳಿಕೊಳ್ಳಿ. ಆ ದೇಶಕ್ಕೆ ಅವನು ದೊಡ್ಡ ವ್ಯಕ್ತಿ, ಆ ದೇಶದಲ್ಲಿ ಅವನು ಜನ ಒಪ್ಪಿದ್ದಾರೆ, ಒಳ್ಳೇದು ಮಾಡಿದ್ದಾನೆ, ಇವನ ಪ್ರಾಬಲ್ಯ ಅವನು ಸೋತಿದ್ದಾನೆ. ಅದರ ದ್ವಿಷಂತಂ ಕೃತ ಕರ್ಮಾಣಂ, ಎಲ್ಲಿಯಾದ್ರೂ ಜನರ ಪ್ರಜೆಗಳ ಕ್ಷೇಮವನ್ನು ನಡೆಸಿಕೊಟ್ಟ ಒಬ್ಬ ರಾಜ ಅವು ಸಿಕ್ಕಿಬಿದ್ರೆ ಅವನನ್ನು ಹಿಡಿದುಕೊಂಡು ಬಂದವ ಗೃಹೀತ್ವ ನೃಪತಿ ರಣೆ ಯೋ ನ ಮಾನಯತೆ, ಅವನಿಗೆ ಗೌರವ ಕೊಡಬೇಕಿವ, ಅವನನ್ನು ಸನ್ಮಾನಿಸಬೇಕು. ಗೌರವಿಸುವುದು ಸನ್ಮಾನಿಸುವುದು ಅಂದ್ರೆ ಅವನ ಪಾಡಿಗೆ ಅವನನ್ನು ಬಿಡಬೇಕು. ಸಾಮಂತರನ್ನಾಗಿಸಿಕೊಂಡೋ ಹೇಗಾದ್ರೂ ಅವನನ್ನು ಉಳಿಸಿಕೊಳ್ಳಬೇಕು, ಒಳ್ಳೆಯವಲ್ಲ. ಯಾಕೆ ಹಾಗೆ? ಪಕ್ಕದ ದೇಶದ ಅರಸ ಇವನ ದೇಶದ ಮೇಲೆ ಯುದ್ಧ ಸಾರುತ್ತಿದ್ದವ, ಅವನ ತಂದೆ ಕಾಲದಲ್ಲಿ ಯುದ್ಧ ಮಾಡ್ತಾ ಇದ್ದ ಇಟ್ಕೊಳ್ಳವ, ಅಂತವನು ಈ ಬಾರ ಹೋರಾಟದಲ್ಲಿ ನಮ್ಮಲ್ಲಿ ಸೋತಿದ್ದಾನೆ, ಸೆರೆ ಹಿಡಿದಿದ್ದೇವೆ, ತಂದಿದ್ದೇವೆ, ಅವನನ್ನು ಯಾಕೆ ಗೌರವಿಸಬೇಕು? ಅದಕ್ಕೆ ಹೇಳ್ತಾ ಇದ್ದು ಕ್ಷತ್ರಧರ್ಮ. ಯಾಕೆ? ಅವನು ರಾಜ, ಇರಲಿ, ಪ್ರಜೆಗಳ ಕ್ಷೇಮ ನೋಡಿಕೊಂಡಿದ್ದಾನೆ, ಅವನ ದೇಶದಲ್ಲಿ ಅವನಷ್ಟು ಜನ ಇದ್ದಾನೆ. ದೇಶ ನಿನ್ನಲ್ಲಿ ಇಲ್ಲ, ಹಾಗಾಗಿ ಬಲಾತ್ಕಾರಕ್ಕೆ ಬಂದ, ಹೋರಾಟದಲ್ಲಿ ನಿಂತ, ಸೋತ. ನೀನವನು ಸೋತ ಅಡಿಯಾಳು ಅಂತ ಇಟ್ಕೊಳ್ಬೇಕು ಹೊರತು ಅವನ ನಿರ್ನಾಮ ಮಾಡುವುದಲ್ಲ, ಅವನನ್ನು ಗೌರವಿಸಬೇಕು, ಅವನ ಅವಮಾನಿಸುವುದಲ್ಲ. ಏಕೆಂದರೆ ನಾಳೆ ನೀನು ಇನ್ನೊಬ್ಬರಿಗೆ ಸೆರೆ ಸಿಕ್ಕಬಹುದು, ಹೌದಲ್ಲ? ನಿನಗೂ ಅಗೌರವ ಆದ್ರೆ ಹೇಗಿರ್ತದೆ?
ಈಗ ಇದೇ ಈ ಹಿಂದೆ, ಸ್ವಲ್ಪ ದಿನದ ಹಿಂದೆ, ತಿಂಗಳುಗಳ ಹಿಂದೆ ಏನಾಯಿತು? ಕೃಷ್ಣನನ್ನು ದ್ಯೂತದಲ್ಲಿ ಪಣಕ್ಕಿಡ್ಲಿಕ್ಕೆ ದುರ್ಯೋಧನ ಹೇಳುತ್ತಾನೆ, ಎಲ್ಲ ಸೋತಾಗ ಸಿಟ್ಟಿನಿಂದ ಭೀಮಸೇನವನ್ನು ತಲೆ ತುಳಿಯುವ ಪ್ರತಿಜ್ಞೆ ಮಾಡುತ್ತಾನೆ. ಮಾಡಿದ. ದುರ್ಯೋಧನ ಉರುಳಿದಾಗ ಭೀಮಸೇನ ಅವನ ತಲೆಯನ್ನು ಕಾಲಿನಿಂದ ಚೆಲ್ಲಿ ಮೆಟ್ಟಿ ತುಳಿದು ಪ್ರತಿಜ್ಞೆಯನ್ನು ಈಡೇರಿಸಿಕೊಂಡು ಹೇಳಿದ, ಕೃಷ್ಣನನ್ನು ಅವಮಾನಿಸಿದ ತಲೆ ಇದು ಹೇಳಿಕೊಂಡು. ಧರ್ಮರಾಜ ಏನು ಮಾಡಿದ? ಏನು ಹೇಳಿದ? ಬೇಡ ತಮ್ಮ, ಒಬ್ಬ ರಾಜನಾಗಿದ್ದ ಅವನು ಹೇಳಿಕೊಂಡು ಮೋಸದಲ್ಲಿ ಆಗಲಿ, ಅನ್ಯಾಯದಲ್ಲಿ ಆಗಲಿ, ಕಪಟದಲ್ಲಿ ಆಗಲಿ, ವಂಚನೆಯಲ್ಲಿ ಆಗಲಿ, ಬೆಂಕಿ ಹಾಕಿ ಕೊಲ್ಲುವ ಮೂಲಕ ಆಗಲಿ, ವಿಷ ಹಾಕಿ ಸಾಯಿಸುವ ಮೂಲಕ ಆಗಲಿ, ಶೂಲ ನೆಟ್ಟು ದೂಡಿ ಕೊಲ್ಲುವ ನೆಲೆಯಲ್ಲಿ ಆಗಲಿ ಸಂಪತ್ತು ಕಿತ್ತುಕೊಂಡಿದ್ರು, ಮೋಸದಾಟದಲ್ಲಿ ಅವರನ್ನು ಚೆಲ್ಲಿ ಹಾಕಿದ್ರು, ಕಾಡು ಪಾಲು ಮಾಡಿದ್ರು. ರಾಜ ಅನ್ನೋ ಒಂದೇ ಒಂದು ನೆಮದಲ್ಲಿ ಧರ್ಮರಾಜ ಅಂದ್ರೆ ಕ್ಷತ್ರ ಧರ್ಮ, ಕ್ಷತ್ರಿಯ ಧರ್ಮದಲ್ಲಿ ಯಾರನ್ನು ಕೊಲ್ಲಿಕ್ಕೆ ಉಂಟೇಳುವುದನ್ನು ಅವನೇ ಹೇಳಿಕೊಂಡಂತ. ಅದರ ಅವಮಾನ ಮಾಡಲಿಕ್ಕೆ ನಾಳೆ ಚಂದವಾಗಿ, ಯಾಕೆ ನಾಳೆ ಇವನು ಸೆರೆ ಸಿಕ್ಕಾಗ ಅವನು ಹಾಗೆ ತಲೆ ತೊಳೆದ್ರೆ ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ಬಹಳ ಅದ್ದೂರಿಯಾದಂತಹ ಕ್ಷತ್ರ ಧರ್ಮಗಳು, ಅದರಲ್ಲಿ ಒಂದು ಚೌಕಟ್ಟುಗಳು. ಅದೇ ಹೇಳಿ, ಕ್ಷತ್ರ ಧರ್ಮದಿಂದ ಆತ ಆಚೆ ಹೋಗ್ತಾನೆ, ಸಿಕ್ಕಿಬಿದ್ದ ಸೆರೆರಾಜನನ್ನು ಗೌರವದಿಂದ ನೋಡಿಕೊಳ್ಳಬೇಕು. ಇತ್ತೀಚೆಗೆ ದೇಶದ ಒಬ್ಬ ಗಡಿಯ ಹೋರಾಟಗಾರ ಸಿಕ್ಕಿಬಿದ್ದಾಗ ಅತ್ಯಂತ ನೀಚ ನೆಲೆಯಲ್ಲಿ ವರ್ತಿಸಿಕೊಂಡ ಪಕ್ಕದ ರಾಷ್ಟ್ರ, ಅದರ ಮೇಲೆ ಇಡೀ ವಿಶ್ವ ದೇಶಗಳು ಚೀಮಾರಿ ಹಾಕಿದ್ದವು. ಅದು ಸರಿಯಲ್ಲ ಅಂತ ಬಿಡುಗಡೆ ಆಯ್ತು. ಬಿಡಿ, ಇದು ಒಂದು ಬಿಡುಗಡೆ ಇವತ್ತಿನ ನಿದರ್ಶನ ನಮಗೆ. ಈ 10 ವರ್ಷದ ಹಿಂದೆ 25 ಸೇನಾಧಿಕಾರಿಗಳು ಹೆಸರಿದ್ದವರು, ಅವರೆಲ್ಲ ಹೇಳ ಹೆಸರಿಲ್ಲದಂತೆ ಪಕ್ಕದ ದೇಶದ ಸೆರೆಮನೆಯಲ್ಲಿ ಕೊಳೆತು ಸತ್ತು ಚಿತ್ರಹಿಂಸೆ ಮಣ್ಣಾಗಿ ಹೋದರು ಎನ್ನುವುದನ್ನು ಯೋಚಿಸಿಕೊಂಡರೆ 10 ವರ್ಷದ ಹಿಂದಿನ ಈ ದೇಶದ ಸರಕಾರ ಎಂತಹ ಗಾಢವಾದ ನಿದ್ದೆಯಲ್ಲಿತ್ತು ಅಥವಾ ಎಂತಹ ಮೂಢವಾದ ಯೋಚನೆಯಲ್ಲಿತ್ತು ಎನ್ನುವುದು ಅರ್ಥ ಆಗುತ್ತೆ. ಇಷ್ಟಾಗಿಯೂ ಅಲ್ಲಿನ 50,000 ಪಾಪಿ ದೇಶದ್ರೋಹಿಗಳನ್ನು ಭಾರತ ಸೆರೆ ಹಿಡಿದದ್ದನ್ನು ಬಿಡುಗಡೆ ಮಾಡಿಸಿದ್ದಾರೆ, ಕೊಟ್ಟು ಕಳಿಸಿದ್ದಾರೆ. ಕೊಟ್ಟದ್ದಕ್ಕೆ ಒಂದು ಸೇನಾ ನಾಯಕರನ್ನು ಹಿಂದೆ ಕೇಳಲಿಲ್ಲ, ಅವರ ಚಿತ್ರ ಹಾಕಲಿಲ್ಲ, ದೇಶದ ಯಾವ ಪತ್ರಿಕೆಯೂ ಅವರ ಬಗ್ಗೆ ಗಮನಿಸುವಂತೆ ಮಾಡಲಿಕ್ಕೆ ಬಿಡ್ಲಿಲ್ಲ. ಇದು ತಪ್ಪು ಅಂದ ಇವ ವಾಮದೇವ. ಪಕ್ಕದ ದೇಶದ ಅರಸನಾಗಿದ್ರೆ ಅವನು ಸೆರೆ ಸಿಕ್ಕಿದ್ದರೆ ಅವನನ್ನು ಗೌರವಿಸಬೇಕಾದ್ದು ಕ್ಷತ್ರಿಯ ಧರ್ಮದ ನೆಲೆ. ಯಾಕೆ? ಅವನು ಅಷ್ಟು ರಾಜರ, ಅಷ್ಟು ಪ್ರಜೆಗಳ ಅವನು ಪ್ರತಿನಿಧಿ ತಾನೆ, ಅವರನ್ನು ಕ್ಷೇಮದಲ್ಲಿಟ್ಟಿದ್ದಾನಲ್ಲ. ಅರಸರು ರಾಜ್ಯ ವಿಸ್ತಾರ ಮಾಡೋದು ಸರಿ, ಬಂದ ಹೋರಾಟದಲ್ಲಿ ಸೋತ ಅಷ್ಟೇ. ಆದ್ರಿಂದ ಅವನು ಸಾವಂತ, ನಿನಗೆ ಅಡಿಯಾಳವ ಅಂತ ಹೇಳಿ ಅವನನ್ನು ಘಾಸಿಗೊಳಿಸಲಿಕ್ಕಿಲ್ಲ. ಇದು ದೌತ್ಯದ ಕಥೆಯಲ್ಲಿ ದೂತನಿಗೆ ದಂಡ ಕೊಡಬಾರದು ಹೇಳಿದ ಕಥೆ. ಅವನು ಬರ್ಲಿಕ್ಕೆ ಹೇಳಿದ್ದು ಹೇಳಿಕ್ಕೆ ಹೋದತ್ತು, ಮುಗಿತು. ಹನುಮಂತನ ಕಥೆ ಆಗ್ಲಿ, ಕೃಷ್ಣನ ಕಥೆ ಆಗ್ಲಿ ನೋಡಿ. ಕೃಷ್ಣ ದೂತನಾಗಿ ಬಂದ. ಈ 100 ಹೇಡಿಗಳು ಏನು ಮಾಡಿದ್ರು? ಕೃಷ್ಣನನ್ನು ಕಟ್ಟಿಯಾಗ್ತೇವೆ ಅಂತ ಹೊರಡ್ಲಿಲ್ವ? ಮಾಡ್ಲಿಕ್ಕಾಗತ್ತ? ಕ್ಷತ್ರಿಯ ಧರ್ಮದಲ್ಲಿ ಉಂಟ ಹಾಗೆ? ದೂತನಿಗಿಲ್ಲ, ಅವನು ಹೇಳಿದ್ದನ್ನು ಹೇಳುವ ಅಷ್ಟೇ. ಅವನಿಗೇನು ಸ್ವಂತ ಸ್ವಂತಿಕೆ ಇಲ್ಲ, ಬುದ್ಧಿವಂತಿಕೆ ಇದೆ. ಏನು ಮುಂದುವರಿಸಬಹುದು ಅವನು, ಹೊರತುಪಡಿಸಿ ಅವನನ್ನೇ ಬಡಿದಾಗುವುದು, ಕಟ್ಟಿ ಆಗುವುದನ್ನು ನಾಚಿಕೆಗೆ ಇಡುತ್ತಾನೆ. ಹೀಗೆಲ್ಲ ನಡೆದಿದೆ ನೋಡಿ. ಅದೇ ಹನುಮಂತನಿಗೆ ಬೆಂಕಿ ಕೊಟ್ಟು ರಾವಣ ತನ್ನ ಊರಿನ ಎಲ್ಲಾ ಮನೆಗಳನ್ನು ಸುಟ್ಟುಕೊಂಡ್ರು ಈ ದುರ್ಯೋಧನಾದಿಗಳಿಗೆ 100 ಜನರಿಗೆ ಬೋಧ ಬರಲಿಲ್ಲ. ಕೃಷ್ಣದೂತ ಬಂದಾಗ ಅವನನ್ನು ಕಟ್ಟಿ ಹಾಕುವುದಂತೆ. ಎಲ ಸತ್ಯವೂ ಸತ್ಯ.
ಬಹಳ ರೋಚಕ. ಯಾಕೆಂದ್ರೆ ಆ ಯಶೋದ ಅಮ್ಮ ಪುಣ್ಯಕ್ಕೆ ಕೃಷ್ಣನನ್ನು ಕಂಬಕ್ಕೆ ಕಟ್ಟಿ ಹಾಕ್ಲಿಲ್ಲ, ಬೆಣ್ಣೆ ಕದ್ದದ್ದಕ್ಕೆ ಅಂತ ಹೇಳಿ, ಗಡಿಗೆ ಹೊಡೆದದ್ದಕ್ಕೆ ಅಂತ ಹೇಳಿ ಅವಳು ಜಿಡ್ಡೆಗೆ ಗಟ್ಟಿ ಹಾಕಿಲ್ಲ. ಕೃಷ್ಣನು ಹಾಗೆ ಅನುಕೂಲ ಮಾಡಿಕೊಟ್ಟ. ಯಾಕೆಂದ್ರೆ ಜಿಡ್ಡೆ ಎಡೆಯಲ್ಲಿ ಅವಿತು ಕೂತ, ಅವಲಕ್ಕಿ ಜಿಡ್ಡೆ ಕುಟ್ಟುವ ಜಿಡ್ಡೆ ಇವತ್ತಿಲ್ಲ. ಅಸ್ಮಾಕಂ ದೇಶ ನಾಸ್ತಿ. ಇವತ್ತು ನಾವು ಅವಲಕ್ಕಿ ಕುಟ್ಟುವ ಜಿಡ್ಡೆಯನ್ನು ನೋಡುವುದಿಲ್ಲ. ರೀಸೆಂಟ್ಲಿ ಈಗ ಅರಿಯುವ ಕಲ್ಲನ್ನು ನಾವು ಇಲ್ಲ ಮಾಡಿಕೊಳ್ಳುತ್ತಾ ಇದ್ದೇವೆ, ಅದನ್ನು ನೋಡ್ಲಿಕ್ಕೆ ಸಿಗುವುದಿಲ್ಲ ಆಗ್ತಾ ಉಂಟೀಗ. ಹಾಗೆ ಅವನೇ ಹೋಗಿ ಜಿಡ್ಡೆಯಲ್ಲಿ ನಿಂತದ್ದು, ಪಕ್ಕದಲ್ಲಿ ಅಡ್ಡದಲ್ಲಿ, ಅಷ್ಟು ಎತ್ತರದ ಜಿಡ್ಡೆ, ಅದು ಡಮರು ಆಕಾರದಲ್ಲಿ ಇರ್ತದೆ ಸುಮಾರಾಗಿ. ಅದಕ್ಕೆ ಕಟ್ಟಿಲ್ಲ, ಅಲ್ಲೇ ಇದ್ಲಲ್ಲ, ಕಟ್ಟಿಲ್ಲ ಅವಳು. ಇರ್ಲಿ ಬಿಡಿ, ಅವಳಿಗೆ ಹಗ್ಗ ತರಲಿಕ್ಕೆ ಕಷ್ಟ ಆದಾಗ ಕಟ್ಟುವುದಲ್ಲೇ ಸಾಕು ಒಂದು ಬಿಟ್ಲ ಅವಳು. ಒಂದೊಮ್ಮೆ ಹೋಗಿ ಕಂಬದಲ್ಲಿ ನಿಂತಿದ್ರೆ, ಕಂಬದ ಮರೆಯಲ್ಲಿ ನಿಂತಿದ್ರೆ ಅದಕ್ಕೆ ಕಟ್ಟಿ ಹಾಕ್ತಿದ್ಲೇನು? ಕಟ್ಟಿ ಹಾಕ್ಲಿ, ಪರವಾಗಿಲ್ಲ, ನೀವು ಹೇಳಬಹುದು. ಆದ್ರೆ ಕೃಷ್ಣನ ಕಥೆ ಏನಾಯ್ತು ನೋಡಿ. ಜಿಡ್ಡೆ ಕಟ್ಟಿದ ಕೃಷ್ಣ ಎಲ್ಲಿದ್ದ ಮತ್ತೆ? ಜಿಡ್ಡೆ ಸಮೇತ ಅಂಗಳದಲ್ಲಿ ಹೋಗಿದ್ದಲ್ವಾ? ಅವನು ಹೇಳ್ಕೊಂಡು ಹೋದ್ನ ಅಥವಾ ಮಕ್ಕಳೆಲ್ಲ ಸೇರಿ ಜಿಡ್ಡೆಯನ್ನು ದೂಡಿ ಹೇಳ್ಕೊಂಡು ಹೊರಗೆ ತಂದವರನ್ನು ಗೊತ್ತಿಲ್ಲ. ಆಟದಲ್ಲಿ ಬೆಣ್ಣೆ ಕದಿಯುವಾಗ ಎಲ್ಲರೂ ಸೇರಿ ಇರ್ತಾರಲ್ಲ. ಅಂತೂ ಜಿಡ್ಡೆ ಹೊರಗೋಯ್ತಾ, ಮರ ಬಿತ್ತ, ಕೆಲಸ ಆಯ್ತಾ, ಬಿಡಿ, ಏನೇ ಆಗ್ಲಿ, ಕತೆ ನಮಗೆ ಬೇಡ. ಇಲ್ಲೇನಾದದ್ದು ಕತೆ? ಜಿಡ್ಡೆ ಎಳೆದು ಹೋದ ಕತೆ. ಒಂದೊಮ್ಮೆ ಕಂಬ ಕಟ್ಟಿದ್ರೆ ಎಲ್ಲಿ ಆಗ್ತಿತ್ತು, ಏನಾಗ್ತಿತ್ತು ಹೇಳಿ? ಕೃಷ್ಣ ಕಂಬವನ್ನು ಎಳ್ಕೊಂಡು ಹೋಗ್ತಿದ್ದ ಅಂತ ನೀವು ಸುಲಭವಾಗಿ ಹೇಳ್ತಿದ್ರಿ. ಸರಿಯೇ, ಕಂಬ ಎಳ್ಕೊಂಡು ಹೋದದ್ದು ಸರಿಯೇ. ಆದ್ರೆ ಮನೆಯ ಕತೆ ಏನ್ ಹೇಳಿ? ಕಂಬ ಎದ್ದೋದ್ರೆ ಹೌದಲ್ಲ, ಮನೆಯ ಕತೆ ಏನು? ಬಿದ್ದಿರ್ತಾವ. ಇದು ಮೊದಲು ನಡೆಸಿ ತೋರಿಸಿಕೊಟ್ಟ ಕತೆ ಕೃಷ್ಣನದ್ದು. ಇವರು ಕೌರವರು 100 ಜನ ಸೇರಿ ಹಗ್ಗ ತರಲಿಕ್ಕೆ ಹೋಗಿದ್ದಾರೆ, ಕೃಷ್ಣನನ್ನು ಕಟ್ಟುವುದಂತೆ. ಎಲ್ಲಿ ಕಟ್ತಾರೆ ಹೇಳಿ? ಹಸ್ತಿನಪುರದ ಸಭೆಯಲ್ಲಿಯಾ? ಕೃಷ್ಣ ಸೀದಾ ಬಂದಿರ್ತಾನೆ ಪುಪ್ಲಾವ್ಯಕ್ಕೆ, ಪಾಂಡವರಲ್ಲಿಗೆ. ಏನು ಹಸ್ತಿನಪುರ ಸಮೇತ ಕಟ್ಟಿದ್ರೆ, ಎಳೆವೆಯಲ್ಲಿ ಕಟ್ಟಿದಾಗಲೇ ಜಿಡ್ಡೆ ಹೊರಗಿತ್ತು, ಮರ ಮುರಿದಿತ್ತು. ಇನ್ನೇನು ಹೇಳುವ ಹಸ್ತಿನಪುರದ ಕತೆ? 100 ಕೌರವರು ಪಾಂಡವರ ಕಾಲಡಿಯಲ್ಲಿ ಬಿದ್ದಿತ್ತಿದ್ದು. ದೂತನಿಗೆ ಭಂಗ ಮಾಡ್ಲಿಕ್ಕಿಲ್ಲ ಎನ್ನುವ ಕತೆ ಅಂತೆ. ದೂತನಿಗೆ, ರಾಜನ ದೂತನಿಗೆ ನಾವು ಗೌರವ ಕೊಡಬೇಕು ಅಂದ್ರೆ, ಗೌರವ ಕೊಡ್ಲಿಕ್ಕೆ ಹೋಗಿದ್ದು ಕೃಷ್ಣನಿಗೆ, ಊಟ ಎಲ್ಲ ಹಾಕುವ ಅಂತ. ಕೃಷ್ಣನೇ ಹೇಳಿದ, ಊಟ ಮಾಡ್ಲಿಕ್ಕಿಲ್ಲ ಅಂದ. ನಿಮ್ಮ ಗೌರವದಲ್ಲಿ ಊಟ ಸೇರುವುದಿಲ್ಲ ಅಂದ. ಯಾಕೆ ಅಂತ ಕೇಳ್ತಾನೆ ದುರ್ಯೋಧನ. ನಾವು ಹಳೆಯ ಕಥೆಯನ್ನು ಯೋಚನೆ ಮಾಡಿಕೊಳ್ಳುವುದು. ಆಗ ಕೃಷ್ಣ ಹೇಳುತ್ತಾನೆ, ಊಟ ಹಾಕಿದ್ರೆ ನನ್ನ ತಲೆ ಕೆಟ್ರೆ, ಮತ್ತೆ ನೀನು ಕೆಟ್ಟವ, ನಮಗೆ ಆಗದವ, ವೈರಿ ಪಡೆಯವ, ನಾವು ಬೇರೆ ಕಡೆಯಿಂದ ಬಂದವರು ದೌತ್ಯಕ್ಕೆ, ಆಗ ನಿಮ್ಮ ಮನೆ ಊಟ ಎಲ್ಲ ಮಾಡಿಕೊಂಡು ಕೂತ್ಕೊಳ್ಳೋದ? ಊಟ ಮಾಡಿ ದಕ್ಷಿಣೆ ತಗೊಂಡು ಎಲ್ಲ? ಅದರಿಂದ ಬೇಡಪ್ಪ, ದ್ವೇಷಿಗಳನ್ನ ಊಟ ಮಾಡ್ಲಿಕ್ಕೆ ಇಲ್ಲ. ಮತ್ತೆ ನಮಗೇನು ದೊಡ್ಡ ಹಸಿವಿನ ಕಥೆಯೂ ಅಲ್ಲ. ದುಷದನ್ನ ಭೋಕ್ತವ್ಯಂ ದುಷಂತನ್ನ ಇವ ಭೋಜೆ, ಅಂತವರನ್ನು ಊಟ ಹಾಕಿಸಲಬಾರದಂತೆ. ಅವರು ಬೈದುಕೊಂಡು ತಿಂದರೆ ಹಾಳಾಗಿ ಹೋಗ್ಲಿ ನಿಮ್ಮದು ಅಂತೇಳಿ. ಹಾಗಾಗಿ ಪ್ರಯೋಜನ ಇಲ್ಲ. ಖುಷಿಯಲ್ಲಿದ್ದಾಗ ತಿನ್ಲಿಕ್ಕೆ ಬರ್ತದೆ, ಹಸಿವಾದಾಗ ತಿನ್ಲಿಕ್ಕೆ ಆಗ್ತದೆ. ನನಗೆ ಹಸಿವು ಇಲ್ಲ, ನನಗೆ ನೀನು ನನ್ನ ಮೇಲೆ ಖುಷಿಯೂ ಕೊಡುವುದಿಲ್ಲ, ಮತ್ತೆ ಯಾಕೆ ನೀನು ಊಟ ನನಗೆ ಬೇಕು ಅಂತ ಸಾರಿ ಸಗಟಾಗಿ. ಅಂದ್ರೆ ದೂತನ ಕಥೆಗೂ ತೋರಿಸಿಕೊಟ್ಟವ ಕೃಷ್ಣ. ನೀವು ದೂತನಿಗೆ ಮರ್ಯಾದೆ ಮಾಡೋದು ಬೇಡ, ಊಟ ಹಾಕೋದು ಬೇಡ, ಆದ್ರೆ ಅವನ ತಲೆ ಗಡ್ಡ ಎಲ್ಲ ಬೋಳಿಸಿ ಬಾಲಕ್ಕೆಲ್ಲ ಬೆಂಕಿ ಹಾಕಿ ಎಲ್ಲ ಕಳಿಸಬೇಡಿ. ಇದು ವೃತ್ತ ಅಲ್ಲ, ಸದ್ವೃತ್ತ ಅಲ್ಲ. ಹಾಗೆ ದೂತನಿಗೆ ಮಾಡಬೇಡಿ ಹೇಳುವವರು ನಾವು, ರಾಜನ ಅಂಬಾಸಿಡರ್ಗೆ. ಇನ್ನು ರಾಜನಿಗೆ ಮಾಡ್ಲಿಕ್ಕೆ ಹೇಳತ್ತೇವ? ಇದು ಕ್ಷತ್ರಧರ್ಮ. ಸೋತು ಸೆರೆಹಿಡಿದ ಕಳೆದ ಬಾರಿ ಶರಣಾಗತನಾದ ರಾಜನನ್ನು ಚೆನ್ನಾಗಿ ನೋಡಿಕೊಳ್ಬೇಕೆನ್ನುವ ಮಾತನ್ನು ಹೇಳಿದ್ರು ಭೀಷ್ಮ. ಈಗ ಸೋತ ರಾಜನಲ್ಲಿ ರಾಜನ ಸದ್ವರ್ತನೆ ಹೇಗಿರಬೇಕು, ಅವನನ್ನು ಗೌರವಿಸುವ ಪ್ರಕ್ರಿಯೆ ಹೇಗಿರಬೇಕು, ಇಲ್ಲ ಅಂದ್ರೆ ಕ್ಷತ್ರಧರ್ಮಕ್ಕೆ ಇವನು ಕೊಟ್ಟ ಪೆಟ್ಟು ಅಂತ ಹೇಳುವ ರೀತಿ ಬಹಳ ಚೆನ್ನಾಗಿದೆ, ತುಂಬಾ ಖುಷಿಯಾಗಿದೆ. ಯಾಕೆಂದ್ರೆ ಅವನು ನಮ್ಮ ದ್ವೇಷಿ ಆದರೂ ಅವನು ಯಾವುದೋ ಒಂದು ಊರಿನ ಅರಸನಾಗಿ ಅವರಿಗೆ ಬೇಕಾದವ, ಒಳ್ಳೆದು ಮಾಡಿದವ. ಅದೇ ಕೆಟ್ಟ ಅರಸ ಆದ್ರೆ ನೀವು ಶಿಕ್ಷಿಸಿ, ಪ್ರಶ್ನೆ ಇಲ್ಲ. ಆ ದೇಶಕ್ಕೆ ಬೇಡ ಆದಾಗ ದೇಶದ ಜನರೇ ಅವನನ್ನು ಎತ್ತಿಕೊಟ್ಟಾರೆ ಇನ್ನೊಂದು ದೇಶಕ್ಕೆ, ತಗೊಂಡೋಗಿ ಅವನನ್ನು ಮುಗಿಸಿ ಅಂತ. ಹಾಗಾಗಿ ಒಳ್ಳೆಯವನ, ಅದಕ್ಕೆ ದುಷಂತಂ ಕೃತಕಲ್ಯಾಣಂ ಅಂತ ಹೇಳಿಬಿಟ್ಟು ಒಳ್ಳೇದು ಮಾಡಿದವನ ಬಗ್ಗೆ ಅಂತ. ಶಕ್ತಸ್ಯಾತ್ ಸುಮುಖೋ ರಾಜ ಕುರಿಯಾತ್ ಕಾರುಣ್ಯಮಾಪದಿ ಪ್ರಿಯೋ ಭವತಿ ಭೂತಾನಾಂ ನಚ ವಿಭ್ರಶ್ಯತೆ ಶ್ರೇಯ. ರಾಜ ಅವರಿಗಿವರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಯೋಗ್ಯನಾಗಿದ್ದವ, ಸಮರ್ಥನಾದವ. ಅವನು ಯಾವತ್ತೂ ಒಳ್ಳೆ ಮೋರೆಯಲ್ಲಿ ಇರಬೇಕು, ಪ್ರಸನ್ನನಾಗಿರಬೇಕು, ನಗುತ್ತಾ ಇರಬೇಕು, ಸಿಡುಕನಾಗಿರಬಾರದು. ಮತ್ತೆ ಎಲ್ಲರ ಮೇಲೂ ಆದಷ್ಟು ಕರುಣೆಯನ್ನು, ಒಬ್ಬ ಸೆರೆಯೇರಿಯಲ್ಪಟ್ಟ ರಾಜನ ಮೇಲೂ ಯೋಧನ ಮೇಲೂ ಆತ ಕರುಣೆಯನ್ನು ತೋರಿ ಆಪತ್ತು ಕಾಲದಲ್ಲಿ
ಅವರನ್ನು ರಕ್ಷಣೆ ಮಾಡುವ ಮೂಲಕ ಪ್ರಿಯೋ ಭವತಿ ಭೂತಾನ, ಎಲ್ಲರಿಗೂ ಇಷ್ಟ ಆಗ್ತಾನೆ ಆಗ ರಾಜ, ಒಳ್ಳೆ ರಾಜ ಅನಿಸಿಕೊಳ್ತಾನೆ. ಅವನಲ್ಲಿ ಯಾವ ಕಾಲದಲ್ಲಿಯೂ ಸಂಪತ್ತು ಬಿಟ್ಟು ಹೋಗುವುದಿಲ್ಲ. ತನ್ನಷ್ಟಕ್ಕೆ ಸಂಪತ್ತು ಅವನಿಗೆ ಕರುಣೆ ಎಂದುಕೊಳ್ಳೋದ್ರೆ, ಸಂಪತ್ತು ರಾಜ್ಯ ಲಕ್ಷ್ಮಿ, ಅದು ಕೇವಲ ಕೊಲೆಯ ಲಕ್ಷ್ಮಿ ಅಲ್ಲ ತಾನೇ. ಹಿಂಸೆಯನ್ನು ಅನುಭವಿಸಬೇಕು ಹೇಳುವುದಿಲ್ಲಲ್ಲ, ನಿನ್ನ ಶೌರ್ಯವನ್ನು ತೋರಿಸಬೇಕಷ್ಟೇ ಹೇಳತ್ತೆ ಹೊರತು. ಹಾಗಾಗಿ ಶೂರ ವೀರನನ್ನು ಆಲಿಂಗಿಸ್ತಾಳೆ ವಿಜಯಲಕ್ಷ್ಮಿ. ಹಾಗಿರುವಾಗ ಅದನ್ನು ಅತಿ ಕ್ರೂರವಾಗಿ ಕರಾಳವಾಗಿ ತೋರಿಸಬೇಕಾಗಿಲ್ಲಲ್ಲ ಅಂತ ಬಹಳ ಚಂದವಾದ ಮೃದುವಾದ ಒಂದು ರಾಜಧರ್ಮ. ಕ್ಷತ್ರಿಯ ಧರ್ಮದಲ್ಲಿಯೂ ಒಂದು ಬಹಳ ಸುಂದರವಾದಂತಹ ಒಂದು ದಾಕ್ಷಿಣ್ಯ, ಕಾರುಣ್ಯ, ಇವನ್ನೆಲ್ಲ ತೋರಿಸ್ತಾನೆ ಸಹಜವಾಗಿ ಮಾನವ ಪ್ರಿಯತೆಯನ್ನು. ಅಪ್ರಿಯಂ ಯಸ್ಯ ಕುರ್ವೀತ, ಇಲ್ಲ ಆದರೆ ಸಂಧಿ ವಿಗ್ರಹ ಎಲ್ಲ ಉಂಟಾರಿ, ಮಾತುಕತೆ ಆಡುವುದು, ಒಪ್ಪಿಕೊಂಡ್ರಾಯ್ತು ಅಂತ ಉಂಟ. ನೇರ ಹಿಂದ್ಬದಿಯಿಂದ ಹೋರಾಟ ಮಾಡಬಹುದಿತ್ತಲ್ಲ, ಇಲ್ಲ ಮಾಡುವುದಿಲ್ಲ. ಆಗುತ್ತಾದ್ರೆ ಸಂಧಿ ಮಾಡಿಕೊಳ್ಳುತ್ತೆ, ಇಲ್ಲವೇ ಆದರೆ ಯುದ್ಧ. ಹೀಗಾಗಿ ಹೇಳುತ್ತಾನೆ ಅಪ್ರಿಯಂ ಯಸ್ಯ ಕುರ್ವೀತ ಭೂಯಸ್ತಸ್ಯ ಪ್ರಿಯಂಚರೇತ್ಸ್. ಯಾರಿಗಾದರೂ ಏನಾದರೂ ರಾಜ ಅಥವಾ ಯಾರೋ ಅಪ್ರಿಯವನ್ನು ಮಾಡಿದ್ರೆ, ಏನೋ ತಪ್ಪಿದಾಗ, ಏನೋ ಹೆಚ್ಚು ಕಡಿಮೆ ಆದಾಗ ಅವನ ಮೇಲೆ ಅವನಿಗೆ ಮುನಿಸು ಅಥವಾ ಇನ್ನೇನು ಇದ್ರೆ ಅವನಿಗೆ ಮತ್ತೆ ಇವ ಒಳ್ಳೆಯದು ಮಾಡಬೇಕು. ಭೂಯಸ್ತಸ್ಯ ಪ್ರಿಯಂಚರೇತ್. ಆಗೇನಾಗುತ್ತೆ ಅಂದ್ರೆ ಅಚರೇಣ ಪ್ರಿಯ ಸಸ್ಯಾತ್ ಯೋ ಪ್ರಿಯೇ ಪ್ರಿಯಮಾಚರೇತ್. ಅವನಿಗೆ ಇವ ಮತ್ತೆ ಪ್ರಿಯನಾಗ್ತಾನೆ. ನಾನು ಆಗದವನಿಗೆ ಅವನು ಒಳ್ಳೇದು ಮಾಡಿದೆ ಈಗ ಮಾರೆ ಇನ್ನೊಂದ್ಸತ್ ಹೇಳಿ ಅವನು ಪ್ರೀತಿಯನ್ನು ತೋರಿಸ್ತಾನೆ, ಒಪ್ಪಿಕೊಳ್ಳುತ್ತಾನೆ. ಅದನ್ನು ಅಪ್ರಿಯನಾದವನನ್ನು, ವೈರಿಯನ್ನು, ದ್ವೇಷಿಯನ್ನು ಸಹ ಅವನನ್ನು ನಾವೊಂದೊಮ್ಮೆ ದಂಡಿಸಿದ್ರು, ಶಿಕ್ಷಿಸಿದ್ರು, ಮಗದೊಮ್ಮೆ ಅವನಿಗೆ ಇಷ್ಟವನ್ನು ಮಾಡುವ ಮೂಲಕ ಅವನನ್ನು ನಮಗೆ ಇಷ್ಟ ಆಗುವಂತೆ, ಹಾಗೆ ಜನರನ್ನು ಆದಷ್ಟು ಇಷ್ಟಕ್ಕೆ ಒಳಪಡಿಸಿ, ಕಷ್ಟಕ್ಕಲ್ಲ. ಅವನಲ್ಲಿ ಮತ್ತಷ್ಟು ದ್ವೇಷ ಉಲ್ಬಣಗೊಳ್ಳುವಂತೆ, ಬೆಳೆಯುವಂತೆ ಮಾಡುವುದಲ್ಲ. ಹಾಗಾಗಿ ಒಬ್ಬ ರಾಜ ನಮ್ಮ ಮೇಲೆ ದಂಡೆತ್ತಿ ಬಂದ್ರು, ಅವನು ಸೋತರು, ಅವನ ಮೇಲೆ ಕಾರುಣ್ಯ ತೋರಿಸುವ ಮೂಲಕ, ಅವನಿಗೆ ಒಳ್ಳೆಯದು ಮಾಡುವ ಮೂಲಕ ಅವನು ನಮ್ಮ ಮಿತ್ರನಾಗಿ ಬಿಡುತ್ತಾನೆ, ನಮ್ಮ ಮಿತ್ರ ರಾಜನಾಗ್ತಾನೆ. ಆಪತ್ಕಾಲದಲ್ಲಿ ನಮಗೆ ಸಹಾಯ ಮಾಡುವವನಾಗಿ ಬರ್ತಾನೆ. ಹಾಗೆ ಅವನ ಮೇಲೆ ನಮ್ಮ ಧೋರಣೆ ಇರಬೇಕು ಅಂತ ಬಹಳ ಚಂದವಾಗಿ ಹೇಳುತ್ತೆ ನೋಡಿ. ನನಗೊಂದು ಹಿಂದಿನ ಘಟನೆಯಲ್ಲಿರತಕ್ಕಂಥ ವಿಶ್ಲೇಷಣೆಗೆ ಈ ಮಾತು ಪ್ರೇರಕ ಆಗ್ತದೆ. ನೀವು ಎಷ್ಟು ಒಪ್ತೀರೋ ಇಲ್ಲವೋ, ಆ ಮಾತುಗಳಿಗೆ ಅರ್ಥಗಳನ್ನು ಹೇಗೆ ಮಾಡ್ತೀರೋ. ದ್ರೋಣ ಏಕಲವ್ಯ ಎದುರು ಬಂದ, ನೋಡಿದ್ದು ಶಬ್ದಗಳು. ಅಪ್ರಿಯಂ ಯಸ್ಯ ಕುರ್ವೀತ ಭೂಯಸ್ತಸ್ಯ ಪ್ರಿಯಂಚರೇತ್. ಏಕಲವ್ಯನಿಗೆ ದ್ರೋಣ ಅಪ್ರಿಯವಾಗಿಸಿದ ಎರಡು ಹಂತದಲ್ಲಿ. ಒಂದು ಅಪ್ರಿಯ ಮಾಡಿದ್ದು, ಅವ ಬಂದು ಕಲಿತೇನೆ ಅಂತ ಕೇಳಿದಾಗ ಕೊಡುವುದಿಲ್ಲ ಅಂದ ದ್ರೋಣ ವಿದ್ಯೆ. ಸರಿ, ಅಲ್ಲಿ ಮುಗಿಯಿತು, ಒಂದು ಅಪ್ರಿಯ ಆಯಿತು. ಆದ್ರದ್ದು ಒಂದು ಕಾರಣ ಕೊಟ್ಟ, ನಾನೀಗ ಕರೆದದ್ದು ಕ್ಷತ್ರಿಯ ಕುಮಾರರನ್ನು, ಅವರ ಜೊತೆಯಲ್ಲಿ ನನಗೆ ಬೇಡ ಜಾತಿಯವನು ಬೇಡ ಅಂತ ಹಾಗೆ ಹೇಳಿಕೊಂಡ. ಏನಾದ್ರೂ ಮುಲಾಜಿ ಏನಿಲ್ಲ, ನಮ್ದು ಟೀಮ್ ಹಾಗಿದೆ. ಇವತ್ತು ಕ್ಷತ್ರಿಯರನ್ನು ನಾವು ಕಲಿಸಿ ದೇಶದ ರಕ್ಷಣೆಗೆ ತೊಡಗಿಸ್ತಾ ಇದ್ದೇವೆ. ಇದು ಇತರರಿಗೆ ಇದರ ರಹಸ್ಯಗಳು, ವಿದ್ಯೆಗಳು ಬರಬಾರದು ಎನ್ನುವುದು ನಮ್ಮ ಉದ್ದೇಶ, ಮೂಲೋದ್ದೇಶ. ಯಾಕೆಂದ್ರೆ ನಾಳೆ ದೇಶದ ಜನರೂ ಸಹ ಕಳ್ಳಕಾಕರು, ದರೋಡೆಕೋರರು, ಬೇರೆಯಾದವರು, ಬೇಟೆಯಾದವರು ಎಲ್ಲ ಆ ವಿದ್ಯೆಯನ್ನು ಕಲಿತು ಬಿಟ್ರೆ, ದೇಶವನ್ನು ಆಳುವ ರಾಜರ ಮೇಲೆ ಅವರು ತಮ್ಮ ದೌರ್ಜನ್ಯವನ್ನು ಪ್ರಾಕ್ಟೀಸ್ ಮಾಡಿದ್ರೆ, ಪ್ರಯೋಗಗೊಳಿಸಿದ್ರೆ, ನಾಳೆ ದೇಶದ ರಾಜರ ಕತೆ ಏನಾಗುತ್ತೆ? ರಾಜರು ಇಲ್ಲ ಆಗ್ತಾರೆ, ಇವರೇ ದೇಶವನ್ನು ಆಳ್ಬೇಕಾಗತ್ತೆ. ಮೊದಲೇ ದರೋಡೆಕೋರರು, ಮೊದಲೇ ಬೇಟೆಯವರು, ಮೊದಲೇ ಹಿಂಸಕರು ಅಂತವರು ದೇಶವನ್ನು ಆಳ್ತಾರೆ ಹೇಳಿದ್ರೆ ಜನರನ್ನು ಲೂಟಿಗೈತಾರೆ ಅಂತ. ಅದರಿಂದ ಜನಸಾಮಾನ್ಯರಿಗೆ ನಾವು ಫಿರಂಗಿಗಳನ್ನು ಉಚಿತವಾಗಿ ಕೊಡುವುದೂ ಇಲ್ಲ, ಅದರ ಪ್ರಯೋಗ ಪದ್ಧತಿಯನ್ನು ಬಯಲಾಗಿ ತಿಳಿಸಿಕೊಡುವುದಿಲ್ಲ. ಅದು ರಹಸ್ಯ ಕಾರ್ಯಾಚರಣೆಗಳು, ರಹಸ್ಯವಾಗಿ ವ್ಯವಸ್ಥೆ. ಅದು ಸೇನಾ ತುಕಡಿಗಳಿಗೆ ಮಾತ್ರ ಆ ಶಿಕ್ಷಣ, ತರಬೇತಿ, ವಸ್ತು ವ್ಯವಸ್ಥೆ. ಹೇಗೋ ಹಾಗೆ ಏಕಲವ್ಯನ ಮೇಲೆ ಅವನಿಗೆ ಅಪ್ರಿಯ ಆಗಿದ್ರು ದೇಶದ ಪ್ರಿಯದ ಚಿಂತನೆಯಲ್ಲಿ ದ್ರೋಣ ತನ್ನ ವ್ಯವಸ್ಥೆಯ ನೆಲೆಯಲ್ಲಿ ಹೇಳಿಕೊಂಡ. ಒಂದಾಯ್ತು. ಮತ್ತೇನಾಯ್ತು? ಈಗ ಅಪ್ರಿಯ ಆಯಿತು ಒಂದು. ಎರಡನೇ ಅಪ್ರಿಯ, ಅವನು ಕಾಡಿನಲ್ಲಿ ಕಲಿತ, ದ್ರೋಣರ ವಿಗ್ರಹ ಮಾಡಿ ಕಲಿತ. ಯಾಕೆಂದ್ರೆ ದ್ರೋಣರು ಸಾಮಾನ್ಯ ಅಲ್ಲ, ಬೃಹಸ್ಪತಿ ಆಚಾರ್ಯರು, ದೇವಗುರುಗಳು. ಆದ್ರಿಂದ ಅವರಿಗೆ ಪ್ರತಿಮೆಯಲ್ಲಿ ಈ ಸಾನ್ನಿಧ್ಯ ಬರುವ ಯೋಗ್ಯತೆ ಇದೆ. ಅವರು ಸಾಂಶ ಜೀವರು.
ಈಗ ಇಲ್ಲಾದ್ರೆ ನಾವು ಸಹ ನಾಳೆ ಒಂದು ಚಿತ್ರ ಇಟ್ಟುಕೊಂಡು ಪ್ರಾಕ್ಟೀಸ್ ಮಾಡುವ ಕೇಳಿದ್ರೆ ಅದೇ ಕೇಳಿದ್ ವ್ಯಕ್ತಿ ಅಂತವನು ಅಂತ ಗೊತ್ತಾಗ್ಲಿ, ನಮ್ಮ ಗುರುಗಳಂತವರಾಗಿದ್ರೆ ಆಗ್ತದೆ, ಇಲ್ಲ ಆದ್ರೆ ಆಗುವುದಿಲ್ಲ. ಹಾಗಾಗಿ ದ್ರೋಣರಿಂದ ಅವನಿಗೆ ವಿದ್ಯೆ ಬಂತು ಎನ್ನುವ ಎಚ್ಚರದಿಂದ ಆತ ಅದನ್ನು ತೋರಿಸಿಕೊಟ್ಟಾಗ ದ್ರೋಣರು ಸಹಜವಾಗಿ ಅರ್ಜುನನಿಗೆ ಮಾತು ಕೊಟ್ಟಂತೆ ನಿನ್ನನ್ನು ಮೀರಿಸುವಂತಿಲ್ಲ ಅಂತ ಮಾಡ್ತೇನೆ ಹೇಳಿದಾಗ ಇವನು ತೋರಿಸಿಬಿಟ್ರೆ ನನ್ನ ತಪ್ಪು ಮಾರ್ಗದಿಂದ ನೀನು ಪಡೆದ ವಿದ್ಯೆ ಹೇಳಿ ಹೆಬ್ಬೆರಳನ್ನು ಪಡೆದುಕೊಂಡ ಬಲಗೈ ಇತ್ತು, ಇನ್ನೊಂದು ಅಪ್ರಿಯ ಅಂತ ಕಾಣುತ್ತದೆ ನಮಗೆ ಅವನ ದೃಷ್ಟಿಯಿಂದ ನೋಡಿದಾಗ. ಇದು ಸಹಜ. ಯಾಕೆ ಅಂದ್ರೆ ಮೊದಲೇ ಏಕಲವ್ಯ ದರೋಡೆಕೋರ, ಜರಾಸಂಧನ ಪಾಳೆಯದವ, ಮತ್ತೆ ದ್ರೋಣರ ಈ ವಿಷಯದ ನಂತರದಲ್ಲಿಯೂ ಏಕಲವ್ಯ ಹೋರಾಟ ಮಾಡಿದ್ದಾನೆ ಕೃಷ್ಣನ ವಿರುದ್ಧ. ಅನೇಕ ಯುದ್ಧಗಳಲ್ಲಿ ಕೃಷ್ಣನ ವಿರುದ್ಧ ಹೋರಾಡಲಿಕ್ಕೆ ಬಂದವ ಏಕಲವ್ಯ ಕೊನೆಗೆ ಜರಾಸಂಧ ಸಾಯುವ ಮುಂಚೆ ಸತ್ತಿದ್ದಾನೆ ಕೃಷ್ಣನ ಕೈಯಿಂದ. ಅವ ಬೇಡದವ. ವಾಸ್ತವವಾಗಿ ದ್ರೋಣರಿಗೆ ಗೊತ್ತಿತ್ತು ಅವನ ಕಲಿಕೆ ಎಂತದ್ದು ಅಂತ, ಪೈಶಾಚಿ ವಿದ್ಯೆಯಲ್ಲಿ ಹೇಗಿದ್ದಾನವ ಅಂತ. ಹಾಗಾಗಿ ಗೊತ್ತಿದ್ದವರು ಹೇಳಿಕೊಟ್ಟಿಲ್ಲ. ಆದ್ರೆ ತೋರಿಕೆಯಲ್ಲಿ ಹೇಳುವಾಗ ಜಾತಿ ಬೇರೆ ಅಂತ ಹೇಳಿ ದೂಡಿದ ಕತೆ ಅವನು ವಾಸ್ತವವಾಗಿ. ಹಾಗಾಗಿ ಅವನನ್ನು ನೋಡಿ ನನ್ನ ಹೆಸರಿನಲ್ಲಿ ಅವನು ದರೋಡೆ ಹೆಚ್ಚು ಮಾಡುವುದು ಬೇಡ ಅಂತ ಹೇಳಿ ಶಬ್ದವೇದ ವಿದ್ಯೆಯನ್ನು ಉಪಯೋಗಿಸುವುದು ಬೇಡ ಹೇಳಿ ಅವನ ಬೆರಳನ್ನು ಕತ್ತರಿಸಿಕೊಂಡ. ಇದು ದ್ರೋಣರಿಂದ ಬಂದ ಕತೆ. ಅದರಿಂದ ದ್ರೋಣರ ಕುಮ್ಮಕ್ಕುಂಟು ಅಂತ ಅವನು ನಾಳೆ ಮಾಡುವ ಪಾಪಕ್ಕೆ ದ್ರೋಣರ ಕೊಡಪಾನ ತುಂಬುವುದು ಬೇಡ ಅಂತ. ಇದು ದ್ರೋಣರು ಮಾಡಿದ ಸರಿ. ಆದ್ರೆ ಇನ್ನೊಂದು ಮಾತು ಅಲ್ಲಿ ಬರುತ್ತೆ ಮುಂದಕ್ಕೆ ಹೋದಾಗ, ನನಗದರ ಗುಮಾನಿ ಇರುವುದು. ಅದಕ್ಕೆ ಈ ಗೆರೆಯನ್ನು ಅರ್ಥ ಮಾಡ್ತೇನೆ. ಅದಕ್ಕೆ ನಾನು ಅಪ್ರಿಯಂ ಯಸ್ತೆ ಕುರವೀದ ಭೂಯಸ್ತಸ್ತಿ ಪ್ರಿಯಂಚರ ಇದಂತ. ದ್ರೋಣರಿಗೆ ಬೇಸರ ಆಯ್ತಂತ. ಅಯ್ಯೋ ಪಾಪ, ಎರಡೆರಡು ಸರ್ತಿ ನಾನು ಏಕಲವ್ಯನಿಗೆ ಸ್ಲಿಪ್ ಮಾಡಿದ್ದೇನೆ, ಹೀಗಾಗಿ ಅವನನ್ನು ಮತ್ತೆ ರೈವತಕ್ಕೆ ಕರ್ಕೊಂಡು ಹೋಗಿ ಗುಟ್ಟಿನಲ್ಲಿ ಹೇಳಿಕೊಟ್ರು ಅಸ್ತ್ರವಿದ್ಯೆಯನ್ನು ಅಂತ ಮಾತು ಬರುತ್ತೆ. ಇದು ಎಷ್ಟರ ಮಟ್ಟಿಗೆ ನಂಬಬಹುದು ಅಂದ್ರೆ ಈ ಗೆರೆ ಮೇಲೆ ನಂಬಬಹುದಷ್ಟೇ ಭಾರತದ. ಆದ್ರೆ ಇಷ್ಟು ಎರಡು ಕಡೆಯಲ್ಲಿ ದ್ರೋಣರು ಏನು ಸಮಾಧಾನ ಪಟ್ಟುಕೊಂಡ್ರು, ಇವ ವಿರೋಧ ಪಕ್ಷದವ, ಮರೆಯಲ್ಲಿ ನಿಂತು ಜನರನ್ನು ಮುಗಿಸುತ್ತಿರುವವ, ಅನ್ಯಾಯಗಾರ, ಸಾಮಾನ್ಯ ಜನರನ್ನು ಮುಗಿಸುವವ ಅಂತವನು ಏಕಲವ್ಯ ವಿದ್ಯೆ ಕೊಡಬಾರದು ಅಂತ. ಇವನು ಕೃಷ್ಣ ವಿರೋಧಿ ಇದ್ದಾನೆ, ದೈತ್ಯ ಪಕ್ಷದಲ್ಲಿದ್ದಾನೆ, ಧರ್ಮ ವಿರೋಧಿ ಇದ್ದಾನೆ. ಹಾಗಾಗಿ ಇವನಿಗೆ ನಾನೇಕೆ ಹೇಳಿಕೊಟ್ಟು ಕೃಷ್ಣನಿಗೆ ಓಡಿಸಬೇಕೆನ್ನುವ ಯೋಚನೆಯೂ ದ್ರೋಣರಲ್ಲಿ ಇತ್ತು ಎನ್ನುವುದು ಸತ್ಯ ಆಗಿದ್ರೆ ಮತ್ತೆ ಯಾಕೆ ಅವರು ಗುಟ್ಟಿನಲ್ಲಿ ಹೇಳಿಕೊಡ್ತಾರೆ ಅವನಿಗೆ? ಅಂದ್ರೆ ಕೇವಲ ಈ ಗೆರೆಗೋಸ್ಕರವ? ಮೇಲ್ನೋಟಕ್ಕೆ ನಾನು ಅಪ್ರಿಯ ಮಾಡಿದ್ದೇನೆ ಅವನಿಗೆ, ನನ್ನ ಮೇಲೆ ಅವನಿಗೆ ಅಪ್ರಿಯತೆ ಬರಬಾರದು, ನಾಳೆ ಒಂದೊಮ್ಮೆ ನನ್ನನ್ನು ಅಡ್ಡಗಟ್ಟಿ ಅವನು ಒಡೆದು ಬಿಟ್ಟರೆ ಆ ಅಪ್ರಿಯದಲ್ಲಿ ಆಗಲಾರದವರಲ್ಲಿ ಯಾರು ಸೇರಿಸಿಕೊಳ್ಳಬಹುದು ಇವನನ್ನು. ಹಾಗಾಗಿ ಆಗಬಾರದು ಅಂತ ಹೇಳಿ ಅವನಿಗೆ ಮತ್ತೊಮ್ಮೆ ಪಾಠ ಹೇಳಬೇಕು ಅಂತ ಹೇಳಿದ್ನ. ನನಗೇನು ಗುಮಾನ್ ಇದರಲ್ಲಿ, ಹೇಳಿಕೊಟ್ಟಿರ್ಲಿಕ್ಕಿಲ್ಲ. ಹೇಳಿಕೊಟ್ಟದ್ದೇ ಆಗಿದ್ದರೆ ಅದು ಒಂದು ಪಿತೂರಿ ಆಗಿರಬಹುದು. ದ್ರೋಣರು ತಾನು ಬಚಾವಾಗಲಿಕ್ಕೋಸ್ಕರ ಈ ಒಂದು ಗೆರೆಯನ್ನು ಉಳಿಸಲಿಕ್ಕೆ ಕ್ಷತ್ರಧರ್ಮದಲ್ಲಿರತಕ್ಕೆ ಇದೊಂದು ವಿಚಿತ್ರವಾದಂತಹ ನಡೆ. ಆದ್ರಿಂದ ತಪ್ಪು ಮಾಡಿದವರಿಗೆ, ಬೇಸತ್ತುಪಟ್ಟವರಿಗೆ ಮತ್ತೆ ಪ್ರಿಯವನ್ನು ಮಾಡುವ ಮೂಲಕ ಅವರು ನಮಗೆ ಪ್ರಿಯರಾಗ್ತಾರೆ ಅಂತ ಹೇಳಿಕೆ ಉಂಟು ಅಂತ ಆಗಿದ್ರೆ ಅದನ್ನು ನಡೆಸಲಿಕ್ಕೋಸ್ಕರ ದ್ರೋಣ ಹೇಳಿದ್ರು. ಆ ಅಸ್ತ್ರದಿಂದ ಮತ್ತು ಬಡಿದದ್ದವನು ಕೃಷ್ಣನನ್ನೇ ಅಂದಾಗ ದ್ರೋಣರಿಗೆ ಅದರ ಪಾಪ ಅಯ್ಯೋ ಬರಲಿ ಅಂತ ಹೇಳಿದ್ರೆ, ದ್ರೋಣನ ರೋಲೆ ಪಾಪಗಳನ್ನು ತಿನ್ನುವಂಥದ್ದು ಅಂತ ಹೇಳಿಕೊಂಡ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಒಬ್ಬ ಬ್ರಾಹ್ಮಣನನ್ನು ಸಮಾಧಾನ ಪಡಿಸುವುದು ಅಂದ್ರೆ ನನಗೇನು ಅಷ್ಟು ಕಾಣುತ್ತಾ ಇಲ್ಲ. ಹಾಗಾಗಿ ಆ ಗೆರೆಗಳಿಗೆ ಅರ್ಥ ಮತ್ತೇನು ಕೇಳಿದ್ರೆ, ಅದನ್ನು ಗುಟ್ಟಿನಲ್ಲಿ ಏಕಲವ್ಯನ ಮೀರಿಸುವ ಸಾಮರ್ಥ್ಯವನ್ನು ಹಲಬಿಕೊಂಡ ವಿಚಿತ್ರವಾದ ಅರ್ಜುನನಿಗೆ ಗುಟ್ಟಿನಲ್ಲಿ ಮತ್ತೆ ವಿಶೇಷವಾದ ಅಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟ ಅಂತಲೇ ಅರ್ಥ ಆಗಬೇಕು ಅಂತ ನಾನು ಹೇಳುವ. ದ್ರೋಣರು ಬೇಸರ ಪಟ್ಟಿಕೊಂಡದ್ದು ಅರ್ಜುನನ ಮೇಲೆ ಆಗ್ಲಿಲ್ಲಲ್ಲ ಅಂತ. ಆದ್ರೆ ಅರ್ಜುನನಿಗೆ ಗುಟ್ಟಿನಲ್ಲಿ ರಹಸ್ಯದಲ್ಲಿ ಮತ್ತೆ ಹೇಳಿಕೊಟ್ರು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಆಗತ್ತೆ ಅಂತ ಇಷ್ಟೆಲ್ಲ ಅನುಕೂಲ ಮಾಡಿಕೊಂಡು ದ್ರೋಣನನ್ನು ನಾನು ಬಚಾವ್ ಮಾಡ್ಲಿಕ್ಕೆ ನೋಡಬಹುದು ಅಂದ್ರು ಈ ಗೆರೆಗಳು ನಮ್ಮನ್ನು ಅಡ್ಡವರಿಸ್ತಾರೆ. ಹೀಗೆ ದ್ರೋಣ ಏಕಲವ್ಯರ ಕಥೆ ಈ ಗೆರೆಗೊಂದು ಅರ್ಥ ಆಗ್ತದೆ. ಆದ್ರಿಂದ ಬೇಗನೆ ನಾವು ಒಬ್ಬರನ್ನು ಅಪ್ರಿಯನಾದವನನ್ನು ನಮ್ಮ ಪಕ್ಷಕ್ಕೆ ಎಳಿಬೇಕಾದ್ರೆ ಅವನಿಗೆ ನಾವೇನಾದ್ರೂ ಒಳ್ಳೆಯದನ್ನು ಮಾಡಿಬಿಟ್ರೆ ಆಯ್ತು. ಈ ಗೆರೆ ಅವನು ಓದಿಕೊಂಡಿದ್ರೆ ಇದು ನನ್ನನ್ನು ಮೋಸ ಮಾಡಲಿಕ್ಕೆ ಮಾಡ್ತಾರೆ, ಆದ್ರಿಂದ ಅವನ ಪ್ರಿಯತೆಯನ್ನು ಒಪ್ಪಿಕೊಳ್ಳದೇ ಇರ್ಲಿಕ್ಕೂ ಸಾಧ್ಯ ಉಂಟು ಮತ್ತೆ ಅಲ್ವಾ? 4 ಬಡಿದು ಮತ್ತು ಮಗುವಿಗೆ ಒಂದು ಚಾಕ್ಲೇಟ್ ಬಾಕ್ಸ್ ಕೊಟ್ಟು ಅದನ್ನು ಅಂಕಲ್ ಹೇಳು ಅಂತ ಹೇಳಿದ್ರೆ ಅದು ಹೇಳ್ತದೆ ಅಂತ ಒಪ್ಪಿಕೊಳ್ಳಿಕ್ಕಾಗತ್ತ?
ಅದು ನನ್ನನ್ನು ಪಾಕೆಟ್ ಮಾಡಲಿಕ್ಕೆ ಮೋಸ ಮಾಡ್ತಾ ಇದೆ ಅಂತೇಳಿ ಈ ಉಚಿತಗಳೆಲ್ಲ ಅದು ನಮಗೆ ಖಚಿತವಾಗಿ ನಮ್ಮನ್ನು ಹೊಂಡಕ್ಕಾಗುವುದು ಅಂತ ಹೇಳಿ ಮುಸುಡಿಗೆ ಬಿಸಾಡಿ ಓಡುವುದಿಲ್ವ? ಅದು ಹೊಡೀತೆ. ಅಂತ ದಡ್ಡ ಮಗುವೇನು ನಮ್ಮ ಭಾರತದಲ್ಲಿ ಪಕ್ಕ ಹುಟ್ಟಿ ಬರುವುದಿಲ್ಲ. ಒಂದೆರಡು ಸರ್ತಿ ನೋಡುತ್ತೆ ದಾಕ್ಷಿಣ್ಯಕ್ಕೋ ಅಥವಾ ಸಮಾಧಾನಕ್ಕೋ. ಹಾಗಾಗಿ ಈ ವಿಚಿತ್ರವಾದಂತಹ ಪ್ರಕ್ರಿಯೆಗಳನ್ನು ಹೇಳತ್ತವ ಬಹಳ ಚೆನ್ನಾಗಿ. ಮತ್ತೆ ರಾಜನಿಗೆ ಇರಬೇಕಾದಂಥ ಸಂಗತಿಗಳ ಬಗ್ಗೆ ವಾಮದೇವ ಹೇಳಿದ್ದನ್ನೆಲ್ಲ ಭೀಷ್ಮ ತಿಳಿಸಿಕೊಡ್ತಾನೆ. ಮೃಷಾವಾದಂ ಪರಿಹರ, ಕೊಚ್ಚಿಕೊಳ್ಳುವುದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ರಾಜ. ಆಶ್ವಾಸನೆಗಳೆಲ್ಲ ಕೊಡ್ಲಿಕ್ಕಿಲ್ಲ. ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ನಿಮಗೆಲ್ಲ ಬೇಕಾಬಿಟ್ಟಿಯಾಗಿ ಮನೆ ತುಂಬ ತಟ್ಟೆ ತುಂಬ ಊಟ ಕೊಡ್ತೇನೆ ಅಂಥದ್ದೆಲ್ಲ ಬಿಡಿ ಮಾರೆ. ಮೊದಲು ಮನುಷ್ಯನಿಗೆ ಊಟ ಮಾಡುವ ಕಲೆ ವಿದ್ಯೆ ಹೇಳಿಕೊಡಿ. ಅಪ್ಪ ಮಗನಿಗೆ ಏನು ಕೊಡಬೇಕು ಕೇಳಿದ್ರೆ ದುಡ್ಡು ಕೊಡುವುದಲ್ಲ, ಆಸ್ತಿ ಇಡುವುದಲ್ಲ, ಮತ್ತೆ ಅವನಿಗೆ ಆರಾಮವಾಗಿ ಬದುಕುವ ವಿದ್ಯೆ ಹೇಳಿಕೊಟ್ಟು ಅವನೊಂದು ಕಡೆಯಲ್ಲಿ ಸ್ಥಿತಿವಂತನಾಗುವಂತೆ ಹೇಳಿಕೊಡಬೇಕು. ಅಷ್ಟು ಹೊರತು ಅದು ಮಾಡಿಕೊಡುತ್ತಾನ. ಹಕ್ಕಿಗಳು ಗೂಡು ಮಾಡುತ್ತಾರೆ, ಮರಿ ಇಡುತ್ತಾರೆ, ಬಿಟ್ಟು ಹೋಗ್ತಾರೆ. ಆ ಮರಿ ಮತ್ತೆ ತಾನು ಮರಿ ಮಾಡಲಿಕ್ಕೋಸ್ಕರ ಗೂಡು ತಾನೇ ಕಟ್ಟಿಕೊಳ್ಳುತ್ತದೆ, ಅಮ್ಮನಲ್ಲಿ ಬಂದು ಕೇಳುವುದಿಲ್ಲ. ಹಾಗೆ ನೀರಿನಲ್ಲಿ ಬಿದ್ದ ಮರಿಗಳು ತಾವೇ ಈಜಾಡಿಕೊಳ್ಳುತ್ತಾರೆ, ಬೊಬ್ಬೆ ಹೊಡೆದುಕೊಳ್ಳುತ್ತಾರೆ, ಒದ್ದಾಡಿಕೊಳ್ಳುತ್ತಾರೆ, ಅದನ್ನು ನಡೆಸಿಬಿಡುತ್ತಾರೆ. ಇದು ಬೇಕಾದ್ದು ನಮಗೆ. ಅಧ್ಯಾತ್ಮ ಜ್ಞಾನ ನೇತ ಅಂತ ಹೇಳಿದಾಗೆ ದಾರಿ ತೋರಿಸುವವರು ಬೇಕು ಹೊರತು ದಾರಿಗುಂಟ ನಮ್ಮನ್ನು ಹೊತ್ಕೊಂಡು ಹೋಗುವವರು ಬೇಡ. ಯಾಕೆ ಯಾವತ್ತು ನಾವು ಅದೇ ಮಾಡಿ ಮತ್ತೆ ನಾವು ನಡೆಯುವ ಕೆಲಸ ಬಿಟ್ಟೆವು. ಕಲಿಯಲು ಹೇಳಿಕೊಡಬೇಕು ಹೊರತು ಕಲಿಸಿಕೊಡುವುದಲ್ಲ, ಕಲಿಸಿ ಮುಗಿಯುವುದಿಲ್ಲ. ಕಲಿತ್ಕೊಂಡು ಹೋಗ್ಬೇಕು ನಾನು, ಆದ್ರೆ ಅದನ್ನು ಕಲಿಸಿಕೊಡುವ ಕತೆ ಇದ್ದಿರಬೇಕು ಅಂತ ಬಹಳ ಚೆನ್ನಾಗಿ ಇಲ್ಲಿ ಪರಿವಾದಂ ವೃಷಾವಾದಂ ಪರಿಹರೇತ್. ಸುಮ್ಮನೆ ಕೊಚ್ಚಿಕೊಳ್ಳಬೇಡಯ್ಯ, ಮಾಡಿ ತೋರಿಸು, ಕೃತಿಯಲ್ಲಿ ಬರಲಿ. ಆಶ್ವಾಸನೆಗಳು ಬೇಡ, ಬೊಗಳೆಗಳು ಬೇಡ, ರೈಲ್ ಬಿಡಬೇಡ ಅಂತಾನೆ. ಪ್ರಿಯ ಮತ್ತೆ ಮಾಡ್ಲಿಕ್ಕೆ ಏನು ಬೇಕು? ವೃಷಾವಾದಂ ಪರಿಹರೇತ್ ಕುರಿಯಾತ್ ಪ್ರಿಯಂ ಅಯಾಚಿತ. ಯಾರೋ ದಮ್ಮಯ್ಯದಕ್ಕೆ ಹಾಕಿಕೊಂಡು ಒಳ್ಳೇದು ಮಾಡೋದಲ್ಲ, ಎಲ್ಲಿ ಏನು ಒಳ್ಳೇದಾಗಬೇಕೆನ್ನುವುದನ್ನು ಮೊದಲೇ ನೋಡಿ ಮಾಡಬೇಕು. ಪ್ರಾರ್ಥನೆ ಮಾಡಿದ ನಂತರ ಮಾಡಿಕೊಡ್ತೇವೆ, ಅಪೀಲುಗಳು ಬರಲಿ, ವರ್ಷ ಆಗಿ ಹೋಗಲಿ ಅಂತ ಹೇಳಿಕೊಳ್ಳಿಕ್ಕಿಲ್ಲ. ಕೇಳದೇ ಕೆಲಸ ಮಾಡಿಕೊಡುವ ಕೆಲಸ ಆಗಬೇಕು ನಮ್ಮದು. ಇದು ಮುಖ್ಯ ಯಾವಾಗ. ಮತ್ತೆ ಇದಕ್ಕೆಲ್ಲ ಎಲ್ಲಿಯೂ ಸಹ ಅಮಾಯವ ವರ್ತೇತ, ಕಪಟ, ವಂಚನೆ, ಮೋಸ, ಅಡಿಕೆ ಮೇಲೆ ಇಂಥದ್ದಲ್ಲಿ ಏನು ಬರಬಾರದು. ನೇರವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ನಚ ಸತ್ಯಂ ತ್ಯಜೇತ್ ಬುಧ. ಮುಖ್ಯವಾದದ್ದು ವಿಷಯ ಏನು ಕೇಳಿದ್ರೆ ಸತ್ಯ, ಸತ್ಯನಿಷ್ಠೆ. ಹೇಳಿದ್ದನ್ನು ಮಾಡಿಕೊಡುವಂಥದ್ದು, ಮಾಡಿದ್ದನ್ನು ಒಳ್ಳೆ ರೀತಿಯಲ್ಲಿ ಅರ್ಥಾಗಿಸುವಂಥದ್ದು, ಇದು ಮುಖ್ಯವಾದದ್ದು ಬೇಕು. ಅದರೊಟ್ಟಿಗೆ ದಮ, ಧರ್ಮ, ಶೀಲ, ಕ್ಷತ್ರಧರ್ಮ, ಪ್ರಜಾಹಿತ ಇವನ್ನೆಲ್ಲ ಬಿಡ್ಲಿಕ್ಕಿಲ್ಲ. ದಮಂ ಧರ್ಮಂಚ ಶೀಲಂಚ ಕ್ಷತ್ರಧರ್ಮಂ ಪ್ರಜಾಹಿತಂ. ಕ್ಷತ್ರಿಯರ ಧರ್ಮ ಹೇಗಿದೆ, ಪ್ರಜೆಗಳ ಹಿತವನ್ನು ಹೇಗೆ ನೋಡ್ಲಿಕ್ಕುಂಟು, ಪ್ರಜಾಪಾಲನೆ, ಒಳ್ಳೆ ವೃತ್ತ, ಒಳ್ಳೆ ಆಚರಣೆ, ಚಾರಿತ್ರ್ಯ, ಧರ್ಮ, ಇವನ್ನೆಲ್ಲ ನಾಪತ್ರಭೇದ ಪ್ರಶ್ನೇಸು ಅಭಿಭಾವಿಗಿರಂ ತ್ಯಜೇತ್ ನಾಭಿಭಾವಿಗಿರಂ ಸೃಜೇತ್. ಯಾರನ್ನು ಸೋಲಿಸುವ ಮಾತಾಡುವುದು, ಎಲ್ಲೋ ತಪ್ಪಿಸುವ ಗೆರೆಗಳು ಬರುವುದು, ಅದರೊಟ್ಟಿಗೆ ಮಗದೊಬ್ಬನನ್ನು ಕೆರಳಿಸುವ ಅಥವಾ ಪ್ರಶ್ನೆಗೆ ಉತ್ತರಿಸಿ ಜಾರಿಕೊಳ್ಳುವ, ಇದೇನಿಲ್ಲ. ನ ತ್ವರೇತ ನ ಚಾಸು ಏತ್. ಗಡಿಬಿಡಿ ಮಾಡಬಾರದು, ಹೊಟ್ಟೆ ಕಿಚ್ಚು ಪಡಬಾರದು. ಆಗ ಮಾತ್ರ ತಥಾ ಸಂಗ್ರಹ್ಯತೆ ಬರ. ಪ್ರಜೆಗಳನ್ನು ಆಗ ನೀನು ಕ್ಯಾಚ್ ಮಾಡಲಿಕ್ಕೆ ಆಗ್ತದೆ, ಶತ್ರುವನ್ನು ನಿನ್ನವನನ್ನಾಗಿಸಿಕೊಳ್ಳಲಿಕ್ಕೆ ಬರ್ತದೆ ಅಂತ ಹೇಳಿಕೊಂಡು ಪ್ರಿಯನಲ್ಲಿ ಭಾರೀ ಓವರ್ ಕಾನ್ಫಿಡೆನ್ಸ್ ಇಲ್ಲ. ಕಳೆದ ಬಾರಿ ಬಂದಿತ್ತು ವಿಶ್ವಾಸದ ಮಾತಾಡಿದಾಗ, ಪ್ರಿಯೇ ನಾತಿ ಪುರುಷಂ ಋಷ್ಯೇತ್ ಅಪ್ರಿಯೇ ನಚ ಸಂಜ್ವರೇತ್. ಇಷ್ಟ ಆಗಿದ್ದಾನೆ ಹೇಳಿಕೊಂಡು ಬಾರೆ ಅಷ್ಟು ಖುಷಿ ಮಾಡೋದು ಇಲ್ಲ. ಎಷ್ಟಿನ ಮನೆಗೆ ಇಷ್ಟ ಗೊತ್ತಿಲ್ಲ, ಅವನ ಅನಿಷ್ಟ ಇದ್ದಾನೆ ಒಪ್ತಾ ಇಲ್ಲ, ಅಪ್ರಿಯನಿದ್ದಾನೆ ಹೇಳಿಕೊಂಡು ಬಹಳಷ್ಟು ಅವನ ಮೇಲೆ ಕೆರಳಿರುವುದು ಅದು ಅಲ್ಲ. ತಟಸ್ಥನಾಗಿರ್ಬೇಕು, ಗೊತ್ತಾಗಬಾರ್ದು ಅವನಿಗೆ. ಅಪ್ರಿಯನ ಮೇಲೆ ಅವನಿಗೆ ಯಾವುದೇ ರೀತಿಯಾದ ಇರುಸು ಉಂಟು ಅಂತ ಗೊತ್ತಾಗದಾಗೆ, ಜ್ವರ ಬಂದವರಾಗಿರಬಾರದು, ಇವನಲ್ಲಿ ಕಾಯಿಲೆ ಬಿಟ್ಟೋದವರಾಗಿರಬಾರದು, ಬಹಳ ಆರಾಮವಾಗಿರ್ತಾ ಇರಬೇಕು. ನಮುಹ್ಯೇತ್ ಅರ್ಥ ಕೃಚ್ಛ್ರೇಶು. ದುಡ್ಡಿನ ವಿಷಯ ಬಂದಾಗ, ತಾಪತ್ರಯಗಳು ಬಂದಾಗ, ಆಪತ್ಕಾಲದಲ್ಲಿ ಎಲ್ಲ ಎಂತ ಮಾಡುವುದು ಅಂತ ಗಡಿಬಿಡಿ ಮಾಡಿಕೊಳ್ಳಿಕ್ಕಿಲ್ಲ, ಪರಿತಪಿಸಲಿಕ್ಕಿಲ್ಲ, ತಲೆಬಿಸಿ ಮಾಡಿಕೊಳ್ಳಬಾರದು. ಏನೋ ಅಪ್ಪಿತಪ್ಪಿದ ಕೆಲಸಕ್ಕೋಸ್ಕರ ಎಂತ ಮಾಡೋದು ಗೊತ್ತಾಗದೆ ದಿಗ್ಮೂಢನಾಗಿ ಬರಬಾರದು. ಪ್ರಜಾಹಿತ ಮನಸ್ಸನ್ನು ಟೋಟಲಿ ಅವನು ಇರಬೇಕಾದ ಪ್ರಜಾಪಾಲನೆ, ಪ್ರಜೆಗಳ ಒಳ್ಳೆತನ.
ಇದಕ್ಕೋಸ್ಕರ ಏನ್ ಮಾಡಬೇಕೆಂದು ನಿಜವಾಗಿಟ್ಟುಕೊಂಡು ಯ ಪ್ರಿಯಂ ಕುರುತೆ ನಿತ್ಯಂ ಗುಣತಃ ವಸುಧಾಧಿಪ, ತನ್ನ ಗುಣಶೀಲಗಳಿಂದಲೇ ಜನರನ್ನು ಗೆಲ್ಲಬೇಕು, ದೇಶವನ್ನು ಕಾಪಾಡಬೇಕು. ಅಂತವನಿಗೆ ತಸ್ಯ ಕರ್ಮಾಣಿ ಸಿದ್ಧ್ಯಂತಿ ನತ ಸಂತ್ಯಜ್ಯತೆ ಶ್ರಿಯ, ಅಂತವನಿಗೆ ದುಡ್ಡು ಬೆಳೀತದೆ, ಕೆಲಸವೂ ಆಗ್ತದೆ. ಇದು ಮುಖ್ಯ ಅಂತ ಯಾವಾಗಲೂ ಇರುವಂತದ್ದಾಗಿ. ನಿವೃತ್ತಂ ಪ್ರತಿಕೂಲೇಭ್ಯ ವರ್ತಮಾನಂ ಅನುಪ್ರಿಯೇ ಭಕ್ತಂ ಭಜೇತನಪತಿ ತದ್ವೈ ವೃತ್ತಂ ಸತಾಂ. ಈ ಲೋಕದಲ್ಲಿನ ಕಥೆ ಹೇಗೆ ಕೇಳಿದರೆ, ಯಾರು ರಾಜನಿಗೆ ತೊಂದರೆ ಪಡಿಸುವುದಿಲ್ಲ, ಯಾರು ರಾಜನನ್ನು ವಿಶೇಷವಾಗಿ ಒಪ್ಪಿಕೊಳ್ಳುತ್ತಾರೆ, ಅವನ ಗುಣಧರ್ಮಗಳನ್ನು ಅವನ ಕ್ರಿಯಾಶೀಲತೆಗಳನ್ನೆಲ್ಲ ಸಹಜವಾಗಿಯೇ ನಂಬಿರುತ್ತಾರೆ, ರಾಜನನ್ನು ಒಪ್ಪಿರುತ್ತಾರೆ, ಅಂಥವರನ್ನು ಯಾವತ್ತೂ ರಾಜ ಇಷ್ಟಪಟ್ಟಿರಬೇಕು, ದೂರ ಮಾಡಿರಬಾರದು. ಹಾಗಾಗಿ ತನಗಾಗದವರನ್ನು, ತನ್ನ ಕ್ರಿಯೆಗಳನ್ನು ಒಪ್ಪದಿರುವವರನ್ನು ಗಮನಿಸಬೇಕೆ ಹೊರತು ತನಗೆ ವಿರೋಧ ಮಾಡದಿರುವವರನ್ನು ಚೆನ್ನಾಗಿ ತಾನು ತನ್ನ ಪಕ್ಷದಲ್ಲಿಟ್ಟುಕೊಂಡ ಒಳ್ಳೆಯ ಸಲಹೆ ಸೂಚನೆಗಳಿಂದ ಬೆಳೀಲಿಕ್ಕಾಗ್ತದೆ. ಎಂಥವರನ್ನು ಯಾವ ಕರ್ಮದಲ್ಲಿ ಹೇಗೆ ತೊಡಗಿಸಬೇಕು ಅಂದಾಗ ವಾಮದೇವರು ಹೇಳ್ತಾರೆ, ಅಪ್ರಕೀರ್ಣೇಂದ್ರಿಯ ಗ್ರಾಮಂ ಅತ್ಯಂತ ಅನುಗತಂ ಶುಚಿಂ ಶಕ್ತಂ ಚೈವ ಅನುರಕ್ತಂಚ ಯುಂಜ್ಯಾತ್ ಮಹತಿ ಕರ್ಮಣಿ. ರಾಜ ತನ್ನ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಎಂತಹ ಸಚಿವರನ್ನು, ಭೃತ್ಯರನ್ನು, ಸೇನಾಪತಿಗಳನ್ನೆಲ್ಲ ನಿಯೋಜಿಸಬೇಕು ಕೇಳಿದರೆ ತಮ್ಮ ಮೇಲೆ ಹಿಡಿತವುಳ್ಳವರನ್ನು ಮುಖ್ಯವಾಗಿ ಮೊದಲು, ಇಂದ್ರಿಯಗಳ ಲಾಲಸೆ ಇಲ್ಲದವರ, ಯಾಕೆಂದ್ರೆ ಎಲ್ಲಿಯೋ ಹೋಗಿ ಸಿಕ್ಕಿಬಿಟ್ಟು ಅವರು ಊಟಕ್ಕೋಸ್ಕರ ತಮ್ಮ ಹೊಟ್ಟೆಯನ್ನು ಕೊಟ್ಟುಬಿಟ್ಟು ತಲೆಯನ್ನು ಕೆಟ್ಟಿಸಿಕೊಳ್ಳುತ್ತಾರೆ. ಹಾಗಾಗಿ ಇಂದ್ರಿಯಗಳ ಮೇಲೆ ಹತೋಟಿ ಇರತಕ್ಕವರನ್ನಷ್ಟೇ, ತಮ್ಮ ಮೇಲೆ ತಾವು ಪ್ರಭುತ್ವವನ್ನು ಸಾಧಿಸಿದವರನ್ನು, ರಾಜನನ್ನು ತುಂಬಾ ಅನುಸರಿಸುವವರನ್ನು, ಇಷ್ಟಪಡುವವರನ್ನು, ರಾಜನ ಮೊನೋಪೋಲಿ ವಿದ್ಯೆ ಚಿಂತನೆ ಅವರಿಗೆ ಗೊತ್ತಿದ್ದವರನ್ನು, ಎಲ್ಲದರಲ್ಲಿ ಶುದ್ಧರು, ಕೈಬಾಯಿ ಮಾತ್ರ ಶುದ್ಧ ಅಲ್ಲ, ಮಡಿವಂತರನ್ನು, ಸಮರ್ಥರನ್ನು, ಶಕ್ತಂಚೈವ ಅನುರಕ್ತಂಚ ರಾಜನ ಮೇಲೆ ಪ್ರೀತಿ ಉಳ್ಳವರನ್ನು ದೊಡ್ಡ ಕೆಲಸದಲ್ಲಿ ತೊಡಗಿಸಬೇಕು. ಭರ್ತೃರ್ಥೇಶು ಅಪ್ರಮತ್ತಂ, ರಾಜನ ಕೆಲಸಗಳಲ್ಲಿ ಆಗಬೇಕಾದ ವಿಶೇಷವಾದ ವ್ಯವಸ್ಥೆಗಳಲ್ಲಿ ಯಾವತ್ತೂ ಸಹ ಅಜಾಗ್ರತೆ ಮಾಡುವವರನ್ನು ಪ್ರಯೋಜನ ಇಲ್ಲ ತೊಡಗಿಸುವುದು. ಎಚ್ಚರ ಇರುವವರನ್ನು ರಾಜನ ಕೆಲಸಗಳಲ್ಲಿ ಅವನನ್ನು ನಿಯುಂಜ್ಯ ಅರ್ಥಕರ್ಮಣಿ, ದುಡ್ಡಿನ ಕೆಲಸದಲ್ಲಿ ಭಾರಿ ಎಚ್ಚರ, ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಮತ್ತೆ ಹಿಂದೆ ಪಡೀಲಿಕ್ಕೆ ಆಗುವುದಿಲ್ಲ, ಜಾರಿ ಹೋಗುತ್ತೆ, ಸೋರಿ ಹೋಗುತ್ತೆ. ಹಾಗಾಗಿ ಒಳ್ಳೆ ರೀತಿಯಾದ ಎಚ್ಚರ ಉಳ್ಳವರನ್ನು, ಜಾಗ್ರತೆ ಉಳ್ಳವರನ್ನು ಕೆಲಸಗಳಲ್ಲಿ ತೊಡಗಿಸಬೇಕು. ನಾವು ಗಡಿ ಕಾಯಲಿಕ್ಕೆ ನಿದ್ದೆಯವರನ್ನು ಬಿಟ್ಟರೆ ಆಗ್ತದ? ಆಗ ಒಳಗೋಗಿರ್ತದೆ ಶತ್ರು ತುಕಡಿಗಳು, ಮತ್ತೆ ಇವರು ಮಾಡಿಕೊಂಡು ಎಲ್ಲಿದ್ದಾರೆ ಎಂದು ಕಣ್ಣರಳಿಸಿ ದುರ್ಬೀನ್ ಇಟ್ಕೊಂಡು ಅತ್ತ ನೋಡ್ತಾ ಇರ್ತಾರೆ. ಅತ್ತ ಎಲ್ಲಿ ಏನು ಕಾಣುವುದಿಲ್ಲ, ಇತ್ತ ಎಲ್ಲ ಸರಿದಾಗಿರ್ತದೆ. ಹಾಗಾಗಿ ಎಚ್ಚರ ಇದ್ದವರನ್ನಷ್ಟೇ ರಾಜ ತನ್ನ ಸೇವೆಯಲ್ಲಿ ತುಂಬಿಸಿಕೊಳ್ಬೇಕು ಅಂತ ಬಹಳ ಚಂದ ಹೇಳ್ತಾರೆ. ಅದರಲ್ಲೇ ಅದು ಸಮರ್ಥನ್ ಗಟ್ಟಿ ಮುಟ್ಟಿ ಇರಬೇಕು ವಾಸ್ತವವಾಗಿ. ಮತ್ತೆಂತದ್ದು ಅದರಲ್ಲಿ ವಿಶೇಷ ಅಂದ್ರೆ ನಚ ಸ್ಪರ್ಧೇತ ಎಷ್ಟವೈ, ಅವನು ಇವತ್ತು ತುಂಬಿಸಿದ್ದು ಗಟ್ಟಿ ಉಳ್ಳವರನ್ನೇ, ಆದ್ರೆ ಅವನು ಸ್ಪರ್ಧೆ ಮಾಡ್ತಾನೆ, ಅಂದ್ರೆ ಕಾಂಪಿಟೇಟಿವ್ ಆಗಿ ಕೆಲಸ ಮಾಡ್ತಾನೆ. ಅಂತವ್ರು ಬೇಡ ಅಂತಾರೆ. ಯಾಕೆಂದ್ರೆ ಅವನಿಗೆ ಅದೇ ತಲೆಯಲ್ಲಿ ಇರ್ತದೆ, ರಾಜನಿಗೆ ನಾನು ಮನ್ನಣೆಗೆ ಪಾತ್ರನಾಗಬೇಕು, ಅವನಿಗಿಂತ ಜಾಸ್ತಿ ನಾನು ಮಾಡಿ, ಇವನಿಗಿಂತ ಜಾಸ್ತಿ ನಾನಿರಬೇಕು ಅಂತೇಳಿ ಈ ಸ್ಪರ್ಧೆಯಲ್ಲಿ ಆಯ್ತು ಹೊರತು. ಆದ್ರಿಂದ ಒಳ್ಳೆಯವರನ್ನು ಕೊಡು, ಯಾರು ಸ್ಪರ್ಧೆ ಮಾಡದೆ ನೇರವಾಗಿ ತಮ್ಮ ಕೆಲಸಗಳನ್ನು ನಾಜೂಕಾಗಿ ಮಾಡಿಕೊಡ್ತಾರೆ ಅಂತವರನ್ನು ನಿಲ್ಲಿಸಬೇಕು. ಮತ್ತೆ ಬೇಡದಿದ್ದವರು ಅಂದ್ರೆ ಮೂಢರು, ಮೂಢಂ ಐಂದ್ರಿಯಕಂ, ತಮ್ಮ ಇಂದ್ರಿಯ ಸುಖಕ್ಕೋಸ್ಕರವೇ ತಮ್ಮನ್ನು ಮೀಸಲಿಟ್ಟವರು, ಲುಬ್ಧಂ ಲೋಭ, ದುಡ್ಡಿ ಕೈ ಒಡ್ಡುವವರು, ಅನಾರ್ಯ ಚರಿತಂ ಕೆಟ್ಟ ಶೀಲ ಅವರದ್ದು, ಒಳ್ಳೆಯದಿಲ್ಲ, ಶಟಂ ಹಠಮಾರಿಗಳು, ಮೋಸಗಾರರು, ಅನವೇತೋಪದಂ ಅವರು ಎಂದೂ ಕಪಟವನ್ನು ಬಿಟ್ಟೇ ಇರುವುದಿಲ್ಲ, ಹಿಂಸ್ರಂ ಮತ್ತೊಬ್ಬರನ್ನು ಬಡಿಯುವುದು, ಹಿಂಸಿಸುವುದರಲ್ಲಿ ಅವರಿಗೆ ತಾತ್ಪರ್ಯ, ದುರ್ಬುದ್ಧಿ ಕೆಟ್ಟ ಮನಸ್ಸು, ಅದರೊಟ್ಟಿಗೆ ಅಬಹುಶ್ರುತಂ ಓದಿಕೊಂಡಿಲ್ಲ, ತಲೆ ಹಾಳ ಮಾಡಿಕೊಳ್ಳಿಲ್ಲ, ಯೋಚನೆ ಮಾಡಲಿಕ್ಕೆ ಏನಿಲ್ಲ ಸುತ್ತ ಅವರಲ್ಲಿ. ಮತ್ತು ಅದರೊಟ್ಟಿಗೆ ತೆಕ್ತೋಪಾಂತಂ ರಾಜನ ಪಕ್ಕದಲ್ಲಿ ಇರಲೇ ಇಲ್ಲ, ಇರುವುದೂ ಇಲ್ಲ, ಅವನ ಸಾನ್ನಿಧ್ಯ ಗೊತ್ತಿಲ್ಲ ಅವನಿಗೆ. ಮಧ್ಯ ರಥಂ ಕುಡಿತದಲ್ಲಿ ಇರ್ತಾನೆ. ಇನ್ನು ದ್ಯೂತ ಸ್ತ್ರೀ ಮೃಗಯಾಪರಂ, ಏನಿದ್ರು ಇನ್ನು ಜೂಜಾಟ, ಹೆಣ್ಣುಮರುಳ ಬೇಟೆ, ಇದರಲ್ಲಿದ್ದವರನ್ನು ಕಾರ್ಯೇಶು
ಯಾವ ಕಾಲ ಕಾರ್ಯೇ ಮಹತಿ, ಇಂಥ ದೊಡ್ಡ ದೊಡ್ಡ ಕೆಲಸಗಳಲ್ಲಿ ರಾಜ ಅಂತವರನ್ನು ತೊಡಗಿಸಬಾರದು. ಕಾರ್ಯೇ ಮಹತಿ ಯುಂಜಾನ ನೃಪದೀಯತೆ ಶ್ರೇಯ. ಒಂದೊಮ್ಮೆ ಅಂತಹ ವ್ಯಕ್ತಿಗಳನ್ನೊಮ್ಮೆ ರಾಜ ಕೆಲಸದಲ್ಲಿ ತೊಡಗಿಸಿದ್ರೆ, ತನ್ನ ಕೆಲಸದಲ್ಲಿ ಹಾಕಿಬಿಟ್ರೆ ಅವನು ಸಂಪತ್ಪೂರ್ತಿ ಕಾರ್ಯ ಮಾಡುತ್ತಾನೆ. ಯಾರೊಬ್ಬ ಹೇಳಿದ್ದಂತೆ, ಒಂದು ದೊಡ್ಡ ಗಂಟು ಮುಟ್ಟಿ ಕೊಟ್ಟು 10-20-50 ವರ್ಷಗಳ ಕಾಲದಿಂದ, ನನ್ನ ಅಪ್ಪನ ಕಾಲದಿಂದ ಒಂದು ದೊಡ್ಡ ವ್ಯಾಜ್ಯ ನಮ್ಮ ಮನೆತನದ್ದು, ನಮ್ಮ ಮನೆದ್ದು, ನಮ್ಮ ಕೃಷಿದ್ದು, ನಮ್ಮ ಭೂಮಿದ್ದು ಉಳಿದೋಗಿದೆ ದೊಡ್ಡ ನ್ಯಾಯಾಲಯದಲ್ಲಿ. ಅದನ್ನೊಂದು ಬಿಡಿಸಿ ಸರಿ ಮಾಡಿಕೊಂಡು ಬಾ, ಅವರಿಗೆಲ್ಲ ಕೊಟ್ಟು ಬೇಕಾದ್ದನ್ನು ಕೊಟ್ಟು, ವಾದ ಮಾಡುವವರಿಗೆಲ್ಲ ಇಟ್ಟು ಎಲ್ಲ ಆಗಿಸಿ ಬಾ ಅಂತ ದೊಡ್ಡ ಊರಿಗೆ ಮಗನನ್ನು ದೊಡ್ಡ ಗಂಟಿನಲ್ಲಿ ಅವನ ಅಪ್ಪನ ಕಾಲದ್ದು ಗಲಾಟೆಯನ್ನು ಕಳಿಸಿಕೊಟ್ಟು ಮುಗಿತದೆ ಅಂತ ಹೇಳಿ ಬಿಟ್ರೆ, ಇವ ಆರಾಮವಾಗಿ ಮತ್ತೆ 4-6 ವರ್ಷದ ನಂತರ ಹಿಂದೆ ಬರ್ತಾ ಇದ್ದಾನೆ. ಏನಾಯ್ತು ಕೇಳಿದ್ರೆ, ಅದೆಲ್ಲ ಖಾಲಿ ಮಾಡಿದೆ. ಹೋಗುವಾಗ ಒಳಗೆಲ್ಲ ಜಿಗಿ ಜಿಗಿ ದೀಪಗಳು ಕಂಡವು, ಬಗೆ ಬಗೆ ಭಕ್ಷ್ಯಗಳು ಸಿಕ್ಕಿದವು. ಅತ್ತ ರೈಲು ದಾಣ, ಇತ್ತ ಬಸ್ಸು ನಿಲುಗಡೆ, ಇತ್ತ ಜನರ ಜಂಗುಳಿ, ಇತ್ತ ಬಟ್ಟೆ ಬರೆಗಳು ಎಲ್ಲ ಹಾಕೊಂಡು ಎಲ್ಲ ತಿಂದುಕೊಂಡು ಎಲ್ಲ ತೀರಿಕೊಂಡು ನಾನು ಕೈಯಲ್ಲಿದ್ದು ಖಾಲಿ ಮಾಡಿಕೊಂಡೆ. ಮತ್ತೆ ಬಕ್ಕ ನೆನಪಾಯಿತು, ನಿನ್ನದು ಬಂದದ್ದೇನು ಕತೆ ಅಂತ. ಅಷ್ಟೊತ್ತಿಗೆ ಯಾರೋ ನನ್ನನ್ನು ಕೊನೆಗೆ ಹೇಗಾದ್ರೂ ಇಲ್ಲಿ ಪಾರ್ಸೆಲ್ ಮಾಡಿದ, ದುಡ್ಡಿಲ್ಲದ ನನ್ನನ್ನು 2 ಪೆಟ್ಟು ತಿನ್ನಿಸಿ ಕಳಿಸಿದ ಅಂತ. ಹಾಗಾಯ್ತು ನಮಗೆ. ದೇವರು 10 ಇಂದ್ರಿಯಗಳನ್ನು ಕೊಟ್ಟು ಒಳ್ಳೆ ಬುದ್ಧಿ ಹಾಕಿ ಎಲ್ಲ ಮಾಡಿ ಈ ಲೋಕಕ್ಕೆ ಕಳಿಸಿ ದೇವರ ಸೇವೆ ಮಾಡಿ, ನಿನ್ನ ಏನೊಂದು ವ್ಯಾಜ್ಯಗಳುಂಟು, ಪಾಪದ ಮೂಟೆಗಳುಂಟು ಎಲ್ಲ ಕಳ್ಕೊಂಡು ಮುಗಿಸಿ ದೇವರ ಲೋಕಕ್ಕೆ ಬಾ ಅಂದ್ರೆ, ಇಲ್ಲಿ ಬಂದಾಗ ಜಗ ಜಗ ಕಾಣುವ ದೀಪಗಳು, ಬೆಳಕುಗಳು, ಬಗೆಗಳು, ಮನುಷ್ಯರು, ವ್ಯಕ್ತಿಗಳು, ಊಟಗಳು ಕಂಡಾಗ ಎಲ್ಲ ಮರೆತು ಮೂಢಂ ಐಂದ್ರಿಯಕಂ, ನೋಡಿ ಇದೇ ಶಬ್ದಗಳು ಹೇಳ್ತಾರೆ ಬಂದಾಗ. ಲುಬ್ಧಂ ಅನಾರ್ಯ ಚರಿತಂ ಶಟಂ ಅನಪೇತೋಪದಂ ಹಿಂಸ್ರಂ ದುರ್ಬುದ್ಧಿಂ, ನೋಡಿ ಆ ಶಬ್ದಗಳು. ಅಬಹುಶ್ರುತಂ ಓದಿಕೊಳ್ಳಿಲ್ಲ, ತ್ಯಕ್ತೋಪಾಂತಂ ಧರ್ಮದ ಹತ್ತಿರ ಸುಳಿಯುವುದಿಲ್ಲ, ಮಧ್ಯರಥಂ ಸ್ತ್ರೀ, ಅದು ದ್ಯೂತ ಸ್ತ್ರೀ ಮೃಗಯಾಪರಂ. ಇಂಥವರಿಗೆ ದೇವರ ಕೆಲಸ ಏನು ಬರ್ತದೆ? ಅದನ್ನ ರಾಜ ಮೊದಲು ತನ್ನನ್ನು ರಕ್ಷಣೆ ಮಾಡಿಕೊಂಡ್ರೆ, ಹಿಂದೆ ಹೇಳಿದ್ದೆ ಗೆರೆಯಿಂದೊಮ್ಮೆ ಬೇರೆ ರೀತಿಯಲ್ಲಿ, ರಕ್ಷಿತಾತ್ಮಾತಯೋ ರಾಜ ರಕ್ಷಾನ್ ಯಶ್ಚ ಅನುರಕ್ಷತಿ. ಕಾಪಾಡಬೇಕಾದವರನ್ನು ಕಾಪಾಡುವ, ತನ್ನನ್ನು ಕಾಪಾಡಿಕೊಂಡವ ಅಂತವನಿಗೆ ಪ್ರಜಾಶ್ಚ ತಸ್ಯ ವರ್ಧಂತೆ, ಅವನಿಗೆ ನಿಜವಾಗಿ ಪ್ರಜೆಗಳು ಓಟು ಕೊಡುತ್ತಾರೆ, ಸೇರಿಬಿಡುತ್ತಾರೆ. ಸುಖಂಚ ಮಹದರ್ಶಿನಿ, ಅವನು ಊರಿಗೂ ಊಟ ಹಾಕಿಸ್ತಾನೆ, ಸುಖದ ಭೋಗ, ಅವನು ಆರಾಮವಾಗಿರುತ್ತಾನೆ. ಹೀಗಿದ್ದಾಗ ಮಾತ್ರ ಒಳ್ಳೆ ರೀತಿಯಾದ, ಅದು ಏನು ಏಕೇಚಿತ್ ಭೂಮಿ ಪತಯ ಸರ್ವಾನ್ನ ತಾನ್ ಅನ್ವವೇಕ್ಷೆ. ಸುತ್ತಮುತ್ತಲಿನ ರಾಜರ ಮೇಲೆ ಕಣ್ಣಿಟ್ಟಿರಬೇಕು ಅವನು. ಗಮ್ಮತ್ತಿದ್ದಾಗ ಉಳಿದವರೆಲ್ಲ ಸೇರ್ತಾರೆ ತಟ್ಟೆ ಹಾಕ್ಲಿಕ್ಕೆ ತಮ್ಮ ಮೇಲೆ, ಅಲ್ಲಿಯ ತಟ್ಟೆಯನ್ನು ಎರಗಿಲಿಕ್ಕೆ. ಆದ್ರೆ ನೀವೇನು ಮಾಡಬೇಕು, ಒಳ್ಳೆಯ ಜನರಿಂದ ಸುತ್ತಮುತ್ತಲ ಸಾಮಂತರ ಬಗ್ಗೆ ಕಣ್ಣಿಡಬೇಕು. ಸಾಮಂತರಲ್ಲಿದ್ದು ರಾಜರ ಬಗ್ಗೆ ಹೇಗೆ, ಸುಹೃದ್ಭಿ ಅನಭಿಖ್ಯಾತೈಹಿ, ಹೇಳಿಕೊಳ್ಳದ ತನ್ನ ಜನರಿಂದ, ತನಗೆ ಬೇಕಾದವರಿಂದ, ಆದ್ರೆ ಯಾರೂ ಅವನಿಗೆ ಗೊತ್ತಾಗಿರಬಾರದು. ಬಹಿರಂಗ ಪಡಿಸದೆ ಅಪ್ರಸಿದ್ಧರಾದ ತನ್ನ ಮಿತ್ರವರ್ಗಗಳಿಂದ ಉಳಿದ ರಾಜರ ಬಗ್ಗೆ ಸುತ್ತಮುತ್ತಲಿನ ಎಲ್ಲರ ಕತೆ ಗೊತ್ತಿರಬೇಕು. ಆಗ ತೇನ ರಾಜಾನ ರಿಷ್ಯತೆ, ಇಂಥ ರಾಜನಿಗೆ ಎಂದು ಸೋಲು ಬರುವುದಿಲ್ಲ ಅಂತ ರಾಜನು ಗಮನಿಸಬೇಕಾದ ಎಲ್ಲ ಕಥೆಗಳನ್ನು ಹೇಳುತ್ತೆ. ಇಲ್ಲಿ ರಾಜ ಶಬ್ದದಲ್ಲಿ ನಾವು ನಮ್ಮನ್ನು ಹಾಕಿಕೊಂಡ್ರೆ ಈ ಎಲ್ಲ ಮಾತುಗಳು ನಮಗೆ ಅನ್ವಯ ಆಗ್ತದೆ. ಬದುಕುವ ಕಲೆ ಹೇಗೆ ಅಂತ ಹೇಳಿಕೊಳ್ಳಲಿಕ್ಕೆ ಇಲ್ಲಿ ಒಂದು ಚೂರು ಪಿತೂರಿ, ಮೋಸ, ಮತ್ತೊಂದು ಇನ್ನೊಂದು ಇಲ್ಲವೇ ಇಲ್ಲ. ಆರಾಮವಾದ ಬದುಕು, ಬಹಳ ಸುಂದರವಾದ. ಅದಕ್ಕೆ ನಾನು ಇವತ್ತು ಬೇರೆ ರೀತಿಯ ಆಧ್ಯಾತ್ಮಿಕವಾದ ಸ್ಪರ್ಶ ಕೊಡಲಿಕ್ಕೆ ನಾನು ಅರ್ಥವನ್ನು ಹೇಳಿದ್ದು. ಈ ಲೋಕಕ್ಕೆ ನಾವು ಬಂದಿದ್ದೇವೆ, ರಾಜರಂತೆ ಇದ್ದೇವೆ. ಬುದ್ಧಿಂತು ಪ್ರವದಾಂ ವಿದ್ಯಾತ್ ಅಂತ ಹೇಳಿ ನಮ್ಮ ರಾಣಿ ಅಂದ್ರೆ ನಮ್ಮ ಬುದ್ಧಿ ಎನ್ನುವುದನ್ನು ಭಾಗವತ ಮಾತಾಡಿತ್ತು. ಹಾಗಾಗಿ ಆರಾಮವಾದ ರಾಜರ ಬದುಕಿನಲ್ಲಿ ಆಗಬಹುದಾದ ಅನಾಹುತಗಳ ಎಚ್ಚರದಲ್ಲಿ ನಾವು ಬರಬೇಕಾದ ಸಂಗತಿಗಳನ್ನು ಹೀಗಿರಬೇಕು ಅಂತ ಹೇಳುವ ಮೂಲಕ ಬಹಳ ಸುಂದರವಾದ ರಾಜವೃತ್ತಗಳನ್ನು, ಇದು ವೃತ್ತ, ರಾಜವೃತ್ತ, ಗತ್ತಿನಲ್ಲಿ ಬದುಕುವ ಕಲೆ ಅಂತ ಹೇಳುವ ಮೂಲಕ ಈ ಚಿಂತನೆಯನ್ನು ಮಾಡಿದ್ದೇವೆ. ಮತ್ತೆ ಮುಂದಿನ ಮಾತುಗಳಿಗಾಗಿ ವಾಮದೇವನಿಗಾಗಿ ನಾವು ಕೇಳುವ ವಂದನೆಗಳು. ಶ್ರೀಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.